ಗುರುದೇವ ಆತ್ಮಾನಂದಜ್ಜಿ ಅವರು ಏನು ಹೇಳ್ತಾರೆ ನೋಡೋಣ. ನಾವು ದಿನವೂ ಮಾಡಿದ ಕಾರ್ಯಗಳ ಬಗ್ಗೆ ಶಿಲ್ಕು ತೆಗೆದಾಗ ಉಳಿಯುವುದು ಕೇವಲ ದಣಿವು ಬೇಸರಿಕೆಗಳು ಮಾತ್ರ. ಇದೇ ರೀತಿ ಎಲ್ಲ ದಿನಗಳು ಎಲ್ಲ ಲೆಕ್ಕವೂ ಹೀಗೆ ಬಂದಿದೆ. ಅದನ್ನು ತಪ್ಪಿಸಿ ಸ್ವರೂಪದತ್ತ ತಿರುಗಿ ನಿಂತು ಅದೇ ತಾನಾಗಬೇಕು. ಪ್ರಪಂಚವು ಜ್ಞಾನಿಗಳಿಗೆ ಸೋಗಿನಂತಿದೆ. ಎಲ್ಲ ಸೋಗುಗಳು ತಮ್ಮ ತಮ್ಮ ಪಾತ್ರಗಳನ್ನು ನಿರ್ವಹಿಸಿ ಕೊನೆಗೆ ಮೂಲದಲ್ಲಿ ಸೇರುತ್ತವೆ. ಸೋಗು ಯಾವುದೇ ಇರಲಿ, ಮನುಷ್ಯನು ಮಾತ್ರ ಒಬ್ಬನೇ ಆಗಿರುತ್ತಾನೆ. ಏನು ಹೇಳ್ತಾರ ಅಂದ್ರೆ, ನಾವು ದಿನವೂ ಮಾಡಿದ ಕರ್ಮಗಳ ಬಗ್ಗೆ ಸಿಲ್ಕು ತೆಗೆದಾಗ ಉಳಿಯುವುದು ಕೇವಲ ದಣಿವು ಬೇಸರಿಕೆಗಳು ಮಾತ್ರ. ಸಾಮಾನ್ಯವಾಗಿ ಎದ್ದಾಗಿನಿಂದ ಮಲಗುವವರೆಗೆ ಅನೇಕ ವ್ಯವಹಾರದೊಳಗೆ ತೊಡಗುತ್ತೀವಿ. ನಾವು ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಮಾಡಿ ಸಂಜೆ ಮುಂದೆ ಏನಾಗ್ತದೆ, ನಮಗೆ ದಣಿವಾಗ್ತದೆ. ಶಾರೀರಿಕ ದಣಿವಾಗ್ತದೆ, ಮಾನಸಿಕ ಬೇಜಾರಾಗ್ತದೆ. ಶರೀರ ದಣಿತದ, ಮನಸ್ಸಿಗೆ ಬೇಸರ ಆಗ್ತದೆ. ಕೀಸರುಗೊಂಡಂಗೆ ಆಗೈತೆವ ಕೆಲಸ ಮಾಡಿ ಮಾಡಿ ಚಾನರೇ ಅಂತಿರ್ತೇವಲ್ರಿ. ಅಂದ್ರೆ ಮನಸ್ಸಿಗೆ ಬೇಸರ ಆಗ್ತದೆ, ಶರೀರಕ್ಕೆ ದಣಿವಾಗ್ತದೆ. ಅಂದ್ರೆ ಎದ್ದಾಗಿನಿಂದ ಮನ್ಕೊಳ್ಳೋ ತನಕ ನಾವು ಎಲ್ಲ ಪ್ರಯತ್ನ ಮಾಡಿದ್ದು ಎದರ ಸಂಬಂಧ ಅಂದ್ರೆ ಆರಾಮವನ್ನು ಹೊಂದಬೇಕಂತ. ಮತ್ತು ಏನು ಹೊಂದಿದ್ವಿ? ಆರಾಮ ಹೊಂದುವ ಬದಲಿ ಏನು ಹೊಂದಿದ್ವಿ? ದಣಿವನ್ನು ಹೊಂದಿದ್ವಿ, ಬೇಸರಿಕೆಯನ್ನು ಹೊಂದಿದ್ವಿ. ಇವು ದಣಿವು ಬೇಸರಿಕೆಗಳನ್ನು ಹೊಂದುದು ಸುಖ ಹೊಂದೇನ? ದುಃಖನ? ಅಂದ್ರೆ ನಮ್ಮ ಸಾಧನ ಎತ್ತಾನ ಹೊಂಟತಿ ಅಂತಂದ್ರೆ ಸುಖ ಹೊಂದದ ಕಡೆ ಇಲ್ಲ. ಅವ್ರು ಹೇಳ್ತಾರೆ, ಇಲ್ಲಿ ಹೇಳ್ತಾರೆ, ನಾವು ದಿನವೂ ಮಾಡಿದ ಕಾರ್ಯಗಳ ಬಗ್ಗೆ ಸಿಲ್ಕು ತೆಗೆದಾಗ ಉಳಿಯುವುದು ಕೇವಲ ದಣಿವು ಬೇಸರಿಕೆಗಳು ಮಾತ್ರ. ತೆಗೆದು ನೋಡಿದ್ರೆ ಪ್ರತಿಯೊಬ್ಬರು ಜೀವನದ ವ್ಯವಹಾರ ಐತ್ರಿ. ಒಂದಿಷ್ಟು ಮಂದಿದು ಐತಿ, ಒಂದಿಷ್ಟು ಮಂದಿದು ಅಲ್ಲ. ಒಂದಿಷ್ಟು ಮಂದಿದು ಅಷ್ಟೇ ಐತಿದು, ಒಂದಿಷ್ಟು ಮಂದಿದು ಇಲ್ಲ ಅಂತಲ್ಲ. ಎಲ್ಲರ ವ್ಯವಹಾರನೂ ಇದೆ. ಅದು ಏನು ಭೂಮಿ ಮ್ಯಾಗ ಬಂದೀವಿ, ಗಂಡರೇ ಆಗಿರ್ಬೋದು ಅಥವಾ ಹೆಣ್ಣರೇ ಆಗಿರ್ಬೋದು, ಎಲ್ಲರ ವ್ಯವಹಾರ ದಣಿವು ಬೇಸರಿಕೆಗಳ. ಇದನ್ನು ಕುಂತು ನಾವು ವಿಚಾರ ಮಾಡಕ್ಕೆ ಟೈಮ್ ಇಲ್ಲ. ಇದನ್ನು ಕುತ್ಕೊಂಡು ವಿಚಾರ ಮಾಡ್ಬೇಕಂತಾರ ಅವರು. ಅಂದ್ರೆ ನಮಗೆ ಇದರ ಅನುಭವ ಆಗ್ತದೆ. ನಾವು ಎದರ ಕಡೆ ಲಕ್ಷ್ಯ ಕೊಡ್ತೇವೆ ಅದರ ಅನುಭವ ಆಗ್ತದೆ. ಸುಖ ದುಃಖಗಳ ಕಡೆ ಲಕ್ಷ್ಯ ಕೊಟ್ಟರೆ ನನಗೆ ಸುಖ ಯಾಕೆ ಆಗ್ತದೆ, ನನಗೆ ದುಃಖ ಯಾಕೆ ಆಗ್ತದೆ ಅನ್ನೋ ಅನುಭವ ಆಗ್ತದೆ ರೀ. ಒಮ್ಮೆ ನಮಗೆ ಸುಖದ ಅನುಭವ ಆಗ್ತದೆ, ಒಮ್ಮೆ ದುಃಖದ ಅನುಭವ ಆಗ್ತದೆ. ನನಗೊಮ್ಮೆ ಸುಖದ ಅನುಭವ ಯಾಕಾತು, ಒಮ್ಮೆ ದುಃಖದ ಅನುಭವ ಯಾಕಾತು ಅಂದ್ರೆ ಅದ್ರ ಕಡೆ ಲಕ್ಷ್ಯ ಕೊಟ್ಟರೆ ಸುಖ ದುಃಖಗಳ ಅನುಭವ ಯಾವಾಗ ಆಕತಿ, ಆಗ್ಯಾಕಾತು ಯಾಕೆ ಆಗಲಿಲ್ಲ ಅನ್ನೋ ತಿಳುವಳಿಕೆ ಆಗ್ತದೆ. ನಾವು ಲಕ್ಷ್ಯ ಕೊಡಲಿಲ್ಲ ಅಂದ್ರೆ ಅತ್ತಾಗ ಆಗೋದನ್ನ ಇಲ್ಲ. ಹಂಗೆ ನಾ ಸುಖವನ್ನು ಹೊಂದಬೇಕಂತ ಎದ್ದಾಗಿನಿಂದ ಮನಗುವವರೆಗೆ ಮಾಡೀನಿ, ಆದ್ರೆ ನನಗೆ ದಣಿವು ಯಾಕಾತು, ನನಗೆ ಬೇಸರ ಯಾಕಾತು, ಕಡಿಗೂ ಸುಖ ಯಾಕೆ ಸಿಗಲಿಲ್ಲ, ಮತ್ತು ಸಿಗತಕ್ಕಂತ ನಾ ಪ್ರಯತ್ನ ಪಟ್ನಿ ಯಾಕೆ ಸಿಗಲಿಲ್ಲ, ಅಲ್ಲಿ ಐತಿಯೋ ಏನಿಲ್ಲೋ, ನಾ ಎದ್ರಾಗ ಹುಡುಕ್ಯಾಡಕತ್ತೀನಿ ಹಂಗಾರ, ಅಷ್ಟು ಹುಡುಕಿದ್ರು ಯಾಕೆ ಸಿಗವಲ್ದು. ಹಿಂಗೆ ಸ್ವಲ್ಪ ನಮ್ಮ ಮನಸ್ಸಿಗೆ ಏನು ಮಾಡ್ಬೇಕು, ಕೂತ್ಕೊಂಡ್ರಿ ತಿಳಿ ಹೇಳ್ಕೋತ ಹೋಗ್ಬೇಕ್ರಿ. ಇದ ಸಾಧನೆ. ನಮ್ಮ ಮನಸ್ಸಿಗೆ ಮೆಲ್ಲಗೆ ಹೇಳ್ಕೋತ ಹೋಗ್ಬೇಕ್ರಿ. ಅದನ್ನು ಸ್ಪೀಡ್ ಹೇಳಿದ್ರೆ ತಿಳ್ಕೊಳ್ಳೋದಿಲ್ಲ ಅದು. ಅದಕ್ಕೆ ನಿಜಗುಣಾರ್ಯರು ತಮ್ಮ ಕೈವಲ್ಯ ಪದ್ಧತಿಯ ಶಿವ ಕಾರುಣ್ಯ ಸ್ಥಳದೊಳಗೆ ಹೇಳ್ತಾರೆ, ಚೆಲ್ವ ಕೋಗಿಲೆ, ಮುದ್ದು ಕೋಗಿಲೆ, ಜಾಣ ಕೋಗಿಲೆ. ಮನಸ್ಸು ಅನ್ನೋದನ್ನು ಕೋಗಿಲಿಗೆ ಹೋಲಿಸ್ತಾರೆ ಅವರು. ಆ ಮನಸ್ಸಿಗೆ ತಿಳುವಳಿಕೆ ಹೇಳ್ಬೇಕಾಗೈತಿ, ಅದಕ್ಕೆ ತಿಳಿಸಿಕೊಡ್ಬೇಕಾಗೈತಿ. ಎಲ್ಲಿ ಹಿತ ಐತಿ, ಎಲ್ಲೇ ಅಹಿತ ಐತಿ ಅಂತ. ಒಂದು ಮಗು ದೀಪವನ್ನು ಹಿಡಿಯಾಕೈತಿ, ದೀಪ ಹಿಡ್ರ ಕೈ ಸುಡ್ತೈತೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ಆದ್ರೆ ಒಮ್ಮೆ ಕೈ ಹಿಡಿದು ಸುಟ್ಕೊಂತಿ ಅಂತಂದ್ರೆ ಇನ್ನೊಮ್ಮೆ ಅದ್ರ ಮುಂದೆ ದೀಪ ಹಿಡ್ರಿ, ಅದು ಹಿಡಿಯಾಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಸುಡ್ತೈತಿ, ಅದು ದುಃಖ ಕೊಡ್ತೈತಿ ಅನ್ನೋ ಅನುಭವ ಆ ಮಗುವಿಗೆ ಆಕತಿ. ಅದು ಆಗಿಂದ ಅದು ದುಃಖ ಅನ್ನೋ ಅನುಭವ ಆಗಿಂದ ಅದರಂತೆ ಹೆಂಗೆ ಹೋಗೋದಿಲ್ಲೋ ಹಂಗೆ ನಮ್ಮ ಮನಸ್ಸಿಗೆ ಅನುಭವ ಮಾಡಿ ಕೊಡ್ಬೇಕಾಗೈತಿ. ಈ ಪ್ರಪಂಚದ ವ್ಯವಹಾರ ಸುಖದ್ದಲ್ಲ. ಈ ಪ್ರಪಂಚದ ವ್ಯವಹಾರ ನಮಗೆ ದಣಿವನ್ನು ಉಂಟು ಮಾಡ್ತತಿ, ಬೇಜಾರವನ್ನು ಉಂಟು ಮಾಡ್ತತಿ,
ಇದು ಸುಖದ ಸಾಧನ ಅಲ್ಲ ಅನ್ನೋದು ನಮಗೇನಾಗಬೇಕು, ಮನಸ್ಸಿಗೆ ಖಾತ್ರಿ ಆಗಬೇಕು. ಅಲ್ರಿ ಇದು ಸುಖದ ಸಾಧನ ಅಲ್ಲ ಕರೆ, ಆದ್ರೆ ಮತ್ತು ದುಡಿದ ಬಿಡುವನೆ ಹೆಂಗೆ, ಕೆಲಸ ಮಾಡೋದ ಬಿಡುವನೆ ಹೆಂಗೆ, ಒಂದು ಪ್ರಶ್ನೆ ಹುಡ್ತತಿಲ್ರಿ. ಸುಖದ ಸಾಧನ ಅಂತೆ ಅಲ್ಲಿದೆ, ಎದ್ದಾಗಿನಿಂದ ನಾವು ಅನೇಕ ಕೆಲಸ ಮಾಡೋದು ಸುಖದ ಸಾಧನ ಅಲ್ಲ. ಆದ್ರೆ ಮತ್ತು ದುಡಿಯಬೇಕಲ್ರಿ ಬದುಕಬೇಕಾದ್ರೆ ಅಂತ ಒಂದು ಪ್ರಶ್ನೆ ಹುಡ್ತತ್ರಿ. ಅವ್ರೇನಂತಾರ್ರಿ, ವ್ಯವಹಾರದ ಸಾಧನ ಇದೆ, ಬದುಕಾಕ ಸಾಧನ ಇದೆ. ಕೆಲಸ ಮಾಡೋದು, ದುಡಿದು ಹಣ ಸಂಪಾದನೆ ಮಾಡೋದು, ಜೀವನ ನಿರ್ವಹಣೆ ಸಾಕ್ಸಾಕಿ ಏನು ಶ್ರಮ ಪಡ್ತೇವೆ, ಕಾರ್ಯಗಳನ್ನು ಮಾಡ್ತೀವಿ, ಇದು ಬದುಕಾಕ ಸಾಧನ ಆತು. ಈಗ ಎದರ ವಿಚಾರ ನಡೆದತಿ, ಬದುಕು ವಿಚಾರ ನಡೆದಿಲ್ಲ. ಇಲ್ಲಿ ಎದರ ವಿಚಾರ ನಡೆದತಿ, ಸುಖದ ವಿಚಾರ ನಡೆದತಿ. ಇದು ಎದ್ದಾಗಿನಿಂದ ನಾವು ಪ್ರಪಂಚದ ವ್ಯವಹಾರ ಮಾಡ್ತೀವಿ, ಸುಖ ಸಿಗತ್ತಂತ ನಮಗೇನು ಸಿಕ್ತಿ ಹಂಗಾರ, ಗಣಿವು ಬ್ಯಾಸರ ಸಿಕ್ತಿ. ಅಂದ್ರೆ ಇದು ಸುಖದ ಸಾಧನ ಅಲ್ಲ, ಬದುಕಾಗ ಸಾಧನ ರೀ. ಅದು ದುಡಿದದು ಅದನ್ನ ಮಾಡ, ಆದ್ರೆ ಅದರಿಂದ ಸುಖ ಸಿಗತ್ತೆ ಅಂತ ತಿಳ್ಕೊಬೇಡ. ಹಂಗಾರೆ ಏನೈತಿ ಸುಖ, ಅದು ನಿನ್ನೊಳಗೆ ಐತಿ. ಮಹಾತ್ಮ ನಿನ್ನೊಳಿಹುದು ಸುಖ ಪದವು. ಅದನ್ನು ಹೆಂಗೆ ನೋಡು, ಅನುಭವದಿಂದ ನೋಡು. ನಾವು ಹೆಂಗೆ ನೋಡಕ್ಕೆ ಹೋಗ್ತೀವಿ, ಕಣ್ಣಿನಿಂದ ನೋಡಕ್ಕೆ ಹೋಗ್ತೀವಿ, ಕಿವಿಯಿಂದ ಕೇಳಕ್ಕೆ ಹೋಗ್ತೀವಿ, ಮೂಗಿನಿಂದ ಮುಸಕ್ಕೆ ಹೋಗ್ತೀವಿ. ಆನಂದ ಇಂದ್ರಿಯ ಗಮ್ಯ ಅಲ್ಲ. ಆನಂದ ಏನೈತಿ, ಅನುಭವ ಗಮ್ಯ ಅದ. ಗುರುಗಳು ಒಂದಾಗ ಹೇಳ್ತಿರ್ತಾರೆ, ಒಂದು ವಸ್ತುವನ್ನು ನಾವು ಉಪಭೋಗ ಮಾಡೋ ಹೊತ್ತಿನಾಗ ರುಚಿಕರವಾದ ಪದಾರ್ಥವನ್ನು ನಾಲಿಗೆ ಮ್ಯಾಗಿಟ್ಟಾಗ ನಾಲಿಗೆಗೆ ರುಚಿ ಹತ್ತತ್ರಿ, ಆರಾಮದ ಅನುಭವ ಮನಸ್ಸಿಗೆ ಆಕತಿ. ಅನುಭವ ಆಕತಿಲ್ರಿ, ಸುಖದ ಅನುಭವ ಆಕತಿ. ಇಂದ್ರಿಯಗಳಿಗೆ ಸುಖ ಹತ್ತೋ ಮನಸ್ಸಿಗೆ ಹತ್ತಿರಿ, ಇಂದ್ರಿಯಗಳಿಗೆ ಹತ್ತದೇನೆ ಇಲ್ಲ. ಅದು ಇಂದ್ರಿಯಗಳಿಗೆ ರುಚಿ ಹತ್ತತಿ, ಕಿವಿಗೆ ಶಬ್ದ ಹತ್ತತಿ. ಸಮುದರವಾಗಿರ್ತಕ್ಕಂಥ ಸಂಗೀತವನ್ನು ಕೇಳಿದಾಗ ಧ್ವನಿ ಕಿವಿಗೆ ಬಡಿತೈತೆ, ಆನಂದ ಮನಸ್ಸಿಗೆ ಆಕತಿ. ಅಂದ್ರೆ ನಾವೇನು ತಿಳ್ಕೊಂಡೇವಿ, ವಸ್ತುವಿನಿಂದ ಆಗತಿ, ಇಂದ್ರಿಯಗಳ ಸಂಪರ್ಕದಿಂದ ಆಗ್ತತಿ ಅಂತ ತಿಳ್ಕೊಂಡೇವಿ. ಇದು ತಪ್ಪು. ಈ ಎಚ್ಚರಿಕೆ ವ್ಯವಹಾರ ಎಷ್ಟೇ ನಾವು ಪ್ರಯತ್ನ ಪಟ್ಟು ಇದ್ರಾಗ ಹೊಂದಬೇಕಂತೇವಲ್ಲ, ಆ ಭೋಗ ದಣಿವು ಬೇಸರಿಕೆಯಲ್ಲಿ ಏನಕತಿ ಕೊನೆಗೊಳ್ತದ. ಇದನ್ನು ನೀವು ವಿಚಾರ ಮಾಡಿರಿ ಅಂತ ಹೇಳ್ತಾರೆ. ನೋಡಿ ಇನ್ನೇ ಮೂರ್ತಿ ನೋಡ್ರಿ, ನಾವು ದಿನವೂ ಮಾಡಿದ ಕಾರ್ಯಗಳ ಬಗ್ಗೆ ಶಿಲ್ಕು ತೆಗೆದಾಗ ಉಳಿಯುವುದು ಕೇವಲ ದಣಿವು ಬೇಸರಿಕೆಗಳು ಮಾತ್ರ. ಇದೇ ರೀತಿ ಎಲ್ಲ ದಿನಗಳು, ಎಲ್ಲ ಲೆಕ್ಕವು ಹೀಗೆಯೇ. ಎಲ್ಲ ದಿನಗಳು ಹಿಂಗೆ ಬಂದ್ಬಿಟ್ಟವ್ರಿ. ಈಗ ನೋಡಿ, ನಾವು ಹುಟ್ಟಿದಂದಿನಿಂದ ಇಷ್ಟು ವಯಸ್ಸಾದ ನಮಗೀಗ ನಾವು ಹೊರಗೆ ಹುಡುಕ್ಯಾಡಕತ್ತೇವಿ ಇಲ್ರಿ. ಇನ್ನೂ ಆದರೂ ಏನು ಹುಡುಕ್ಯಾಡಕತ್ತೇವಿ, ಹೊರಗೆ ಸುಖವನ್ನು ಹುಡುಕ್ಯಾಡಕತ್ತೇವಿ. ಅಂದ್ರೆ ಸಿಗ್ತತ್ತಂತ ಹುಡುಕ್ಯಾಡಕತ್ತೇವಿ, ಇಲ್ಲಿ ಮಠ ಸಿಕ್ಕಿಲ್ಲ, ಸಾಯೋಟಿಗೆ ಸಿಗ್ತತ್ರಿ ಅದು, ಹೌದಿಲ್ಲ? ಸಾಯೋಂದ್ರೂ ಸಿಗೋದಿಲ್ಲ. ಮುಂದಿನ ಜನ್ಮಕ್ಕರೆ ಸಿಗಬಹುದನ, ಸಿಗೋದಿಲ್ಲ. ಅದರ ಮುಂದಿನ ಜನ್ಮ ಸಿಗೋದನ ಇಲ್ಲ, ಒಟ್ಟ ಸಿಗೋದೇ ಇಲ್ಲ. ನಿಮಗೆ ಎದಕ್ಕೆ ಕಟ್ಟಿಪಿಟ್ಟಿ ಮಾಡೋದ್ರಿ ಅದ್ರ ಸಂಬಂಧ ಅಂತ ನಮ್ಮ ಮನಸ್ಸಿಗೆ ಖಾತ್ರಿ ಆಗ್ಬೇಕು. ಇದೆಲ್ಲ ಹೆಂಗೈತೆ ಅಂದ್ರೆ, ಅಧ್ಯಾತ್ಮ ಅಂತರಂಗದೊಳಗೆ ಗಾಢಾಗಿ ಉಳಿಬೇಕಾಗಿತ್ತು ಅಂತಂದ್ರೆ ಒಂದು ನಿವಾಂತ ಸ್ಥಾನದೊಳಗೆ ಕುಂತ್ಕೊಂಡು ಇವನ್ನೆಲ್ಲ ಯುಕ್ತಿ ಹಾಕಿ ವಿಚಾರ ಮಾಡಿ ಮನಸ್ಸಿಗೆ ಖಾತ್ರಿ ಮಾಡೋ ಅಭ್ಯಾಸ ಮಾಡ್ಬೇಕ್ರಿ. ಪ್ರವಚನ ಕೇಳೋದು ಬೇರೆ ರೀ, ಕೇಳೋದು ಬೇರೆ. ಒಂದು ಜಗದಾಗ ಕುಂತು ನಮ್ಮ ಮನಸ್ಸಿಗೆ ಹೇಳ್ತೇವಲ್ರಿ, ಅದಕ್ಕೆ ತಿಳಿಯುವಂಗೆ ನಿಧಾನ ಹೇಳೋದು ಕಲಿತೇವಲ್ಲ, ಅದು ಭಾಳ ಮುಖ್ಯ. ಅದರಿಂದ ಮನಸ್ಸು ಒಪ್ಕೋತತಿ, ಕೇಳೋ ಹೊತ್ನ್ಯಾಗೂ ಒಪ್ಕೋತತಿ, ಶ್ರವಣದಿಂದನೂ ಪರಿಣಾಮ ಆಕತಿ. ಅದನ್ನು ಮತ್ತೆ ಮನನ ಮಾಡ್ತೀರಿ ನೋಡು. ಅದರಿಂದ ಈಗ ಆಡು ಗಬ ತಿಂದಿರ್ತತ್ರಿ ಮೇವು ತಪ್ಪಲ, ಅದು ಹೆಚ್ಚು ಪಚಿನ ಆಗೋದು ಯಾವಾಗ, ಅದಕ್ಕೆ ಮೇಲಕ್ಕೆ ಹಾಕಿದಾಗ. ಹಂಗೆ ನೀವು ಗಬ ತಿಂದು ಹೋಗ್ಬಿಟ್ಟಿರ್ತೀರಿ. ಈಗ ಏನು ಪ್ರವಚನ ಅದನ್ನು ಮೇಲಕ್ಕೆ ಹಾಕ್ಬೇಕಲ್ಲ, ಇಲ್ಲಿಕಂದ್ರೆ ಏನಕ್ಕೈತಿ ಒಳಗೆ ಗಬ ತಿಂದ್ರೆ ಪಾಟಿ ಗ್ಯಾಸ್ ಹಿಡಿತೀವಿ ಅಂದ್ರೆ ಪಚಿನ ಆಗಂಗಿಲ್ಲ, ರಕ್ತ ಆಗೋದಿಲ್ಲ ಅಂತ. ನಾವು ಸಣ್ಣವ್ರಿದ್ದಾಗ ಎಲ್ಲ ದ್ರಾಕ್ಷಿ ಹಣ್ಣು ಕೊಡ್ತಿದ್ರಂತ ನಮ್ಮ ಅವ್ವಾರದು. ಅವನ್ನ ತಿಂತಿದ್ದಿಲ್ಲಂತ ನಾವು, ಗುಳುಮ್ ನುಂಗ್ತಿದ್ವಿ. ಇಕ್ಕಿ ಆಗ್ತಾವಲ್ಲ ಹಂಗೆ ಹಿಂದೆ ಬೀಳ್ತಿದ್ವು ಅಂತ. ಅವು ಹೆಂಗೆ ನುಂಗ್ಯಾವಲ್ಲ ಹಂಗೆ ಬೀಳ್ತಿದ್ವು. ತೊಳೆದ್ರೆ ಮತ್ತೆ ಹೆಂಗೆ ದ್ರಾಕ್ಷಿ ಹಣ್ಣು ಹಂಗೆ ಕೆಳಗೆ ಮಣ್ಣಿಂದ ಮತ್ತೆ ತೊಳೆದ್ರೆ ಅವು ಮೊದಲು ಹೆಂಗಿದ್ವು ಅಲ್ಲಿ ಮಾರಾಕಿಟ್ಟಾಗ ಹಂಗೆ ಅಂದ್ರೆ ಅವು ಸುಮ್ಮ ಹೊಟ್ಯಾಗ ಹಾಯಿಸಿ ಈಚೆ ಕಡೆ ಹಾಯಿಸಿ
ಬಂದಾವ. ಗಿರಣ್ಯಾಗ ಜ್ವಾಳ ಹಾಕ್ತೇವೆ, ಹಿಟ್ಟಾಗಿ ಬಂದ್ರೆ ಅದು ಗಿರಣಿ ಚಾಲು ಐತೆ ಅಂತ ಅರ್ಥ. ಮ್ಯಾಗ ಹಾಕ್ತೇವೆ, ಹೆಂಗೆ ಜ್ವಾಳ ಬಂದಂಗೆ ತಳಗ ಬಂದು ಅಂದ್ರೆ ಹಾಂ ಕೆಟ್ಟೈತೆ ಅಂತ. ಅಂದ್ರೆ ಡೈಜೆಷನ್ ಒಳಗೆ ಈಗ ನಾವು ಹಂಗೆ ಹಾಕಿದ್ರೆ ಪಚನ ಆಗಿರ್ವಲ್ಲ ಅದು. ಹಂಗೆ ನಾವು ಇದನ್ನು ಕೇಳಿದ್ವಿ ಹೋದ್ವಿ, ಅದು ಏನಾಗೋದಿಲ್ಲ ಅಂದ್ರೆ ದ್ರಾಕ್ಷಿ ಹಣ್ಣು ಬಿದ್ದಂಗೆ ಬೀಳ್ತೈತಿ ಎಲ್ಲಿ ಅಂತ ಕೇಳಬೇಡ್ರಿ, ಮತ್ತೆ ಅದು ಹೋಗಿ ಬಿಡ್ತದೆ. ಅದು ತಳಗ ದ್ರಾಕ್ಷಿ ಹಣ್ಣು ಬಿದ್ದಂಗೆ ಬೀಳ್ಬೇಕಂತ ಅಲ್ಲದ, ಪಚನ ಆಗೋದಿಲ್ಲ. ಅಂದ್ರೆ ಅದು ನಮ್ಮ ಅನುಭವಕ್ಕೆ ಬರೋದಿಲ್ಲ ರೀ, ಅರ್ಥ ಹೋಗ್ಬಿಡ್ತೈತಿ. ಹಂಗೆ ಕೇಳೋದು ಅದು ನಿನ್ನೆ ಹೇಳಿದ್ರಂತ, ನಿನ್ನೆ ಹೇಳಿದ್ರಲ್ಲ ವಿಷಯದೊಳಗೆ ಸುಖ ಇಲ್ಲ, ಆತ್ಮನೊಳಗೆ ಸುಖ ಐತಿ. ನಾನೇ ಸುಖರೂಪ, ನನ್ನ ಬಿಟ್ಟು ಹೊರಗೆ ಎಲ್ಲೂ ಇಲ್ಲೇ ಇಲ್ಲ, ತುಂಬ ಹುಡುಕ್ಯಾಡಕತ್ತೆ ಹೊರಗೆ. ನೀವು ಎಷ್ಟು ಹೇಳಿದ್ರು ಇದನ್ನೇ ಹೇಳ್ತೀರಿ, ಆದ್ರೆ ಹೇಳೋವು ಅನುಭವ ಆಗೋದಿಲ್ಲ, ಹೇಳೋವ್ರಿಗೂ. ಈ ಹೇಳು ಕೇಳೋದು ಏನೈತಲ್ಲ ಇದು ಒಂದು ಹಂತ. ಮತ್ತೆ ಕೂತ್ಕೊಂಡು ಅದು ಮನಸ್ಸಿಗೆ ಖಾತ್ರಿ ಮಾಡ್ಕೊಂತ ಇನ್ನೇಮ್ ಹೊಳ್ ನೋಡಿರ್ಬಾರ್ದು, ಹಂಗೆ ಖಾತ್ರಿ ಮಾಡ್ಬೇಕಂತ ಹೇಳ್ತೀರಿ ಸರ್. ಇನ್ನೇಮ್ ಅದು ಒಳ್ಳೆಯದ್ರ ಕಡೆ ನೋಡಿರ್ಬಾರ್ದು. ನಂಬುದನ್ನು ಹೇಳ್ತಾರಾಗ ಜಿಗಿದಿರ್ತೈತೆ ರೀ, ಕುಸುಮಂಗೆ ಇದ್ದಂಗೆ ಅದ. ಏನೋ ಹೇಳೈತಿ ಮತ್ತು ಅದು ಎಲ್ಲಿರ್ತೀವಿ ವಿಷಯದೊಳಗನ ಠಣಕ್ಕಿನ ಅದನ್ನು ದಿನ ತಾಲೀಮ್ ಇರುವುದೇ ರೀ. ಅದು ವಿಷಯಗಳು ಸುಖವಲ್ಲ, ವಿಷಯಗಳಿಂದ ಸುಖ ಸಿಗುವುದಿಲ್ಲ. ಹಿಂಗೆ ಖಾತ್ರಿ ಮಾಡೋ ಅಭ್ಯಾಸ ನಿರಂತರ ನಡಿಬೇಕು. ನೋಡ್ರಿ ಅದನ್ನ ಹೇಳ್ತಾರೆ ಅವರು, ಇದೇ ರೀತಿ ಎಲ್ಲ ದಿನಗಳು ಎಲ್ಲ ಲೆಕ್ಕವು ಹೀಗೇ ಆಗಿದೆ. ಇಲ್ಲಿ ತನಕ ಅದನ್ನು ಏನು ಮಾಡ್ಕೊಂಡ್ ಬಂದೇವೆ, ಅನೇಕ ಜನ್ಮಗಳ ಪರ್ಯಂತರ ಇದನ್ನ ಮಾಡೀವಿ. ಇದನ್ನು ತಪ್ಪಿಸಿ ಸ್ವರೂಪದತ್ತ ತಿರುಗಿ ನಿಂತು ಅದೇ ತಾನಾಗಬೇಕು. ಇದನ್ನ ನಿಲ್ಲಿಸ್ಬೇಕು, ಸ್ಟಾಪ್. ಈಗ ಎಲ್ಲೇ ಗಾಡಿ ಹೊಂಟಿರ್ತೈತಿ ಹೋಗುವ ಹೊತ್ನ್ಯಾಗ, ಇದು ಈಗ ರೂಟಿಗೆ ಹೋಗ್ಬೇಕಂತ ಮಾಡಿರಿ, ಈ ಜಗಕ್ಕೆ ಹೋಗ್ಬೇಕು ಹೆಂಗೆ ಹೋಗತ್ರಿ ಅಂತ ಕೇಳ್ತೇವೆ ಒಬ್ಬರನ್ನ. ಅವ ತಿಳಿಲ್ದ ಅವ ಯಾವುದೋ ಒಂದು ಬೇರೆ ದಾರಿ ತೋರಿಸಿ ಬಿಡ್ತಾನೆ ರೀ. ಮುಂದೆ ಹೋಕ್ಕೇವಿ ಇನ್ನು 8 ಕಿಲೋಮೀಟ್ರ್ ಹೋಗ್ರಿ, ಹಿಂಗೆ ನೀವೇನು ಹುಡುಕ್ಯಾಡ್ಕೊಂತ ಹೋಗಿದ್ರಿ ಊರು ಬಂದ ಬಿಡ್ತೆ ಅಂತಾನೆ ರೀ. ಅವ ಅದ್ರ ಊಟ ತಪ್ಪಿಸಿರ್ತಾನೆ ರೀ. ನಾವು 15 ಹೋಕ್ಕೇವಿ 20 ಕಿಲೋಮೀಟ್ರ್ ಹೋಕ್ಕೇವಿ, ಹೋಗಿಂದ ಸಂಶಯ ಬರಕ್ಕೆ ಚಾಲು ಆಕತಿ. ಏನಂತ 8 ಕಿಲೋಮೀಟ್ರ್ ಹೇಳಿದ್ದ, ನಾವು 20 ಕಿಲೋಮೀಟ್ರ್ ಬಂದ್ವಿ, ಬರೋವಲ್ದಲ್ಲಿ ತೇಪ್ಪೇವಿದ ರೋಡ್ ಅನ್ಸತ್ತಿಲ್ರಿ. ಅವಾಗ ಮತ್ತೊಬ್ಬ ದಾರ್ಯಾಗ ಬರ್ತಿರ್ತಾನೆ, ಇದು ಈ ರೂಟ್ ಹೋಗ್ತೈತಿ ಇತ್ತಾಗ ಯಾಕೆ ಬಂದ್ರಿ ಅಂತ. ನಾವು ಅಲ್ಲೇ ಇತ್ತಲ್ರಿ ಅತ್ತಾಗ ಹೋಗ್ಬೇಕದು, ಈ ರೂಟ್ ಈ ದಾರಿ ಅಲ್ಲಿ ಒಬ್ರು ಹೇಳಿದ್ರಲ್ರಿ ಯಾವನು ಹುಚ್ಚಮಂಗ್ಯನ ಮನೆ ಮಾತು ಕೇಳಿರಿ ನೀವು ಅಂತ ಹೇಳ್ತಾನವ. ಮತ್ತು ಅಲ್ಲಿಂತ 20 ಕಿಲೋಮೀಟ್ರ್ ಹೊಳ್ಳಿ ಅಡಿಕರೆ ಹೊಳ್ಳಿದ್ವಿ, ಇದು ಒಳ್ಳವಲ್ದ, ಇದು ದಾರಿ ತಪ್ಪಿ ಹೊಂಟ ಬಿಟ್ಟತ್ರಿ. ಇದು ಯಾವಾಗ ಹೊಳ್ಳೋದಂತ ಇದು ದಿನ ಹೇಳ್ತೀವಿ. ಹೊಳ್ಳ ಹೇಳ್ತಾರ ಅವ್ರು ಆತ್ಮಾನಂದ ಅಜ್ಜಾರ, ದಿಕ್ಕು ತಪ್ಪಿ ಹೊಂಟಿ, ದಾರಿ ತಪ್ಪಿ ಹೊಳ್ಳ. ಇದನ್ನ ಹಿಂಗ ಹೊಳ್ಳತೇನೆ ಅನ್ನೋದು ಮತ್ತೆ ಹೊಳ್ಳ ಹಂಗೆ ಇಲ್ಲ. ನಮ್ಮ ದಾರಿ ಎತ್ತಾಗ ಸಕಲ ಸಾಧು ಸಂತ ಮಹಾರಾಜ್ ಗಿದ್ದೈ ಅಂದ್ವಿ, ಮುಗೀತು ನೋಡಿ. ಮತ್ತೆ ಅತ್ತಾಗ ಹೊಳ್ಳೋದು ಈಚೆ ಕಡೆಯದ್ದು ಹಿಂಗಾಗಬಾರ್ದು. ಅದನ್ನು ವಿಚಾರ ಮಾಡ್ರಿ ಅಂತ ಹೇಳ್ತಾರೆ. ಇದನ್ನು ತಪ್ಪಿಸಿ, ಏನನ್ನು ತಪ್ಪಿಸಿ ಅಂತಾರೆ ಅವರು, ಈ ಇದ್ರೊಳಗೆ ಸಿಗ್ತತಿ ಹೊರಗೆ ಸಿಗ್ತತಿ ಅಂತ ಏನು ಮನಸ್ಸಿನಾಗ ಖಾತ್ರಿ ಆಗೈತ್ರಿ, ಇದನ್ನ ತಪ್ಪಿಸ್ರಿ, ಇದನ್ನು ವಿಚಾರ ಮಾಡಿ ತಪ್ಪಿಸ್ರಿ. ಭಾವ ತಪ್ಪಿಸಿ ಏನು ಮಾಡ್ರಿ, ಸ್ವರೂಪದ ನೆನಪು ಮಾಡೋದನ್ನು ಕಲೀರಿ. ಇಲ್ಲಿ ಹೇಳ್ತಾರೆ, ಅದನ್ನು ತಪ್ಪಿಸಿ ಸ್ವರೂಪದ ಕಡೆಗೆ ತಿರುಗಿಸಿ ನಿಂತು ಅದೇ ತಾನಾಗಬೇಕು. ಸ್ವರೂಪದ ಕಡೆಗೆ ತಿರುಗಿಸ್ಬೇಕ, ಆ ಸ್ವರೂಪನ ಆನಂದಮಯ ಐತಿ, ನನಗೆ ಬೇಕಾದ ಆನಂದ ನನ್ನ ಒಳಗನ ಐತಿ ಅಂತ ತಿಳ್ಕೊಂಡು ನಮ್ಮ ಮನಸ್ಸು ದಿನಂಪ್ರತಿ ಅದರಾಗ ರಮಮಾನ ಆಗೋದನ್ನು ಕಲಿಬೇಕು. ಇವತ್ತು ನೋಡ್ರಿ, ಇವತ್ತು ಪ್ರವಚನ ಕೇಳಿದ್ರಿ ನೀವು, ಮರುದಿವ್ಸ ವಿಚಾರ ಮಾಡಿದ್ರಿ, ಇವತ್ತು ನಾ ಎಷ್ಟು ಹೊತ್ತು ಆತ್ಮನ ಭಾವದೊಳಗೆ ಇರಕ್ಕೆ ಸಾಧ್ಯಕೈತಿ ಅಂತ ವಿಚಾರ ಮಾಡಿದ್ರಿ, ಮತ್ತೆ ಇರಾಕೆ ಪ್ರಯತ್ನ ಮಾಡೋದು. ಮರುದಿವ್ಸ ಮತ್ತೆ ಅದನ್ನು ಕೇಳೋದು, ಮತ್ತೆ ಇರಾಕೆ ಹೆಚ್ಚು ಟೈಮನ್ನು ಹಂಗೇನ್ರಿ ನಾವು ಸ್ಪೆಂಡ್ ಅದಕ್ಕೆ ಟೈಮ್ ಮೀಸಲು ಇಡಕ್ಕೆ ಹತ್ತೀವಿ ಅಂತಂತಂದ್ರೆ ನೋಡ್ರಿ ಬೇಕಾದ್ರೆ ನಿಮ್ಮ ಮನಸ್ಸು ಎಷ್ಟು ಕಂಟ್ರೋಲ್ ಆಕತಿ, ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಸಿಗುತ್ತತಿ, ಸಿಗತ್ತತ್ರಿ ಅದು. ನಾವು ಈ ಪ್ರಪಂಚದ ಗದ್ದಲ ಬಿದ್ದು ಬಿಡ್ತೇವಲ್ಲ, ಮತ್ತೆ ಶಾಂತಿ ಸಮಾಧಾನ ಏನು ಮಾಡ್ತೀವಿ, ಕಳ್ಕೊಂಡೇ ಬಿಡ್ತೀವಿ. ಅದನ್ನು ತಪ್ಪಿಸ್ರಿ ಅಂತ ಹೇಳ್ತಾರೆ. ನಮ್ಮ ಮುಂದೆ ಹೇಳ್ತಾರೆ ನೋಡ್ರಿ, ಪ್ರಪಂಚವು ಜ್ಞಾನಿಗಳಿಗೆ ಸೋಗಿನಂತಿದೆ. ಎಲ್ಲ ಸೋಗುಗಳು ತಮ್ಮ ತಮ್ಮ ಪಾತ್ರವನ್ನು ನಿರ್ವಹಿಸಿ ಕೊನೆಗೆ ಮೂಲದಲ್ಲಿ ಸೇರುತ್ತವೆ. ಸೋಗು ಯಾವುದೇ ಇರಲಿ, ಮನುಷ್ಯನು ಮಾತ್ರ ಒಬ್ಬನೇ ಆಗಿರುತ್ತಾನೆ. ಏನು ಹೇಳ್ತಾರ,
ಪ್ರಪಂಚವು ಜ್ಞಾನಿಗಳಿಗೆ ಸೋಗಿನಂತಿದೆ. ಅವಂಗ ಸೋಗ್ರಿ ನಮಗ್ ಕರೆನ. ಈಗ ಸೋಗ್ ಮಾಡ್ತಿರ್ತಾರಲ್ಲ, ಈಗ ನಾಟಕದಾಗ ವೇಷ ಹಾಕೊಂಡಿರ್ತಾರಲ್ಲ, ಅವಾಗ ಅವರು ಅದ ನಾಟಕದೊಳಗೆ ಅರ್ಥ ಮಾಡ್ತಾರ, ನಕ್ಕಂಗ್ ಮಾಡ್ತಾರ, ಖುಷಿ ಪಟ್ಟಂಗೆ ಮಾಡ್ತಾರೆ ರೀ. ಖುಷಿ ಪಟ್ಟಂಗೆ ಮಾಡ್ತಿರ್ತಾರ, ಖುಷಿ ಪಟ್ಟಿರೋದಿಲ್ಲ. ಅತ್ತಂಗೆ ಮಾಡ್ತಿರ್ತಾರ, ಅಳ್ತಿರೋದಿಲ್ಲ. ನಕ್ಕಂಗೆ ಮಾಡ್ತಿರ್ತಾರ, ನಗುತ್ತಿರೋದಿಲ್ಲ. ಸಿಟ್ಟು ಗೆದ್ದಂಗೆ ಮಾಡ್ತಿರ್ತಾರೆ, ಸಿಟ್ಟು ಗೆದ್ದಿರೋದಿಲ್ಲ. ಒಳಗೆ ಸಿಟ್ಟಿರೋದಿಲ್ಲ, ಹೊರಗೆ ನಟನೆ ಮಾತ್ರ ಇರ್ತೈತಿ. ಯಾಕ? ಏನು ತಿಳ್ಕೊಂಡು ನಾವ? ಇದು ಪಾತ್ರ, ಇದು ಸೋಗು, ಇದು ಸುಳ್ಳು ಅಂತ ಕಾಪರಿ ಇರ್ತೈತಿ. ಸಿಟ್ಟು ಗೆದ್ದಂಗೆ ಮಾಡ್ತಿರ್ತಾನೆ, ಎದ್ದಿರೋದಿಲ್ಲ. ಅತ್ತಂಗ ಮಾಡ್ತಿರ್ತಾನೆ, ಅಳ್ತಿರೋದಿಲ್ಲ. ಹೆಂಗೋ ಹಂಗೆ ಜ್ಞಾನಿ ಈ ಜಗತ್ತಿನೊಳಗೆ ಎಲ್ಲರ ಜೊತೆಗೆ ಸ್ಪಂದಿಸ್ತಾನ್ರಿ. ಅದ್ರ ಒಳಗೆ ಮಾತ್ರ ಗೊತ್ತೈತಿ ನಮಗ ಇದು ಏನೈತಿ, ಇದು ಮಾತ್ರ ಸೋಗೈತಿ. ಈ ವ್ಯವಹಾರ ಏನೈತಿ, ಸೋಗಿಂದೈತಿ. ಮತ್ತು ನಿಮ್ದು ನಮ್ದು ಎಲ್ಲ ಸೋಗರಿದೆ. ಮಕ್ಕಳು ಬಂದು ಇಲ್ಲ ಅವ್ವ ಅಂತಾವು. ಅವ್ವ ಅಂದ್ಕೊಳ್ಳಿ ಯಾವ ಸೋಗ್ ಹಾಕಿದ್ವಿ? ಅವನು ಸೋಗ್ ಹಾಕಿದ್ವಿ. ಅವು ಬಂದ್ಕೊಳ್ಳಿ ಯಾವ್ವ ಅಂತೀವಿ. ಮಗಳು ಸೋಗ್ ಹಾಕಿದ್ವಿ. ನೋಡ್ರಿ ನೀವು ಬೇಕಾರ ಒಬ್ಬ ಹೆಣ್ಮಗಳು ಒಂದು ಮಗುವಿಗೆ ತಾಯಿ ಆಗಿದ್ಲಂದ್ರೆ ಆಕೆ ತಾಯಿನ ಆಗಿರೋದಿಲ್ರಿ, ಅವ್ರ ಅವ್ವಗೆ ಮಗಳಾಗಿರ್ತಾವ. ಎಷ್ಟು ಮಜಾ ಆಯ್ತು ನೋಡ್ರಿ. ಅದ ಒಬ್ಬಾಕಿನ ಹೆಣ್ಮಗಳು. ಹಂಗ ಗಂಡಗ ಹೆಂಡತಿ ಆಗ್ಬಿಡ್ತಾಳ್ರಿ. ನೋಡ್ರಿ, ಗಂಡನ ಕಡೆ ಬಂದಿಲ್ಲ ಹೆಂಡತಿ ಸೋಗ್ ಚೇಂಜ್ ಆಗ್ತಿರ್ತಾವ್ರಿ. ನೋಡಿ ನೀವು ಒಂದು ಕ್ಷಣದಾಗ ಏನ್ರಿ ನೋಡಿ ಇಲ್ಲಿ ಏನು ಬೇ ಅವನ ಮುಂದೆ ಮಾತಾಡಕತ್ತಾರ, ಏನು ಬೇ ಯವ್ವ ಇಲ್ಲೇ ಏನ್ರಿ ಚಲೋ ಅದು ಏನು ನಿನ್ನ ಈತ್ಕೊಂಡು ನಮ್ದು ಹೊಲಸು ಮಾಡಿದೆ ಅಂತ ಮಕ್ಕಳಿಗೆ ಮತ್ತು ಸೋಗು ಚೇಂಜ್ ಆಗ್ತಾ ಕ್ಷಣಕ್ಕೂ ಏನಾಕತಿ ಸೋಗು ಚೇಂಜ್ ಆಕತಿ. ಅವ್ನಿಗೆ ಗೊತ್ತೈತಿ ಇದು ಸೋಗಿನ ಆಟ ಐತಿ, ಈ ಪ್ರಪಂಚದ ವ್ಯವಹಾರ ಏನೈತಿ ಸೋಗಿನ ಆಟ ಐತಿ, ಇದಕ್ಕೆ ನಾನು ಮಳ್ಳ ಆಗಬಾರ್ದು. ಅವ್ನು ತಿಳ್ಕೊಂಡ್ಬಿಡ್ತಾನೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಆ ಚಿದ ಆನಂದ ರೂಪನ ನಾನದೀನಿ, ಸುಖರೂಪನ ನಾನದೀನಿ. ಆ ಸುಖರೂಪದ ಆಧಾರದ ಮ್ಯಾಗ ಇದು ಒಂದು ಏನಾಗೈತಿ ಸೋಗ್ ಹಾಕೇನಿ. ನಾ ಅಚ್ಯುತದೀನಿ, ನಾ ಅನಂತದೀನಿ, ನಾ ಯಾವಾಗಲೂ ಇರ್ತಕ್ಕಂಥವದೀನಿ, ನನಗೆ ದುಃಖ ಇಲ್ಲ, ನನಗೆ ದುಮ್ಮಾನಿಲ್ಲ. ಈಗ ಮನಸ್ಸಿಗೆ ಏನು ಮಾಡ್ತಾನವ ಖಾತ್ರಿ ಮಾಡ್ಕೋತ ಹೋಗ್ತಾನೆ ರೀ. ನೋಡಿ ಬೇಕಾರೆ ಅಭ್ಯಾಸ ಮಾಡ್ರಿ, ನಿಮ್ಮದು ಗುಡಿ ಕಟ್ಟೆತಿರ್ತಾರೆ, ಕುಡ್ದನೇ ಇಲ್ಲ. ಮತ್ತೆ ಹಿಂಗೆ ಏನಾರ ಭಾಳ ಅಭ್ಯಾಸ ಮಾಡಿದ್ರಿ ಯೋಗಿಗಳಾಗಿಬಿಡ್ತೀವಿ. ಆವಾಗ ಏನು ಮಾಡ್ತಾರ್ರಿ, ಈ ಸಿದ್ಧಾರೂಢರಿಗೆ ಚೌರಿ ಬೀಸ್ತಾರಲ್ಲ, ಗುರು ರಾಜ ಸಿದ್ಧಾರೂಢ ಸಮತ ಬೆಳಗುವೇನಾರ. ನಮ್ಮ ಗೌರವಕಾರ ಆದ್ರಂದ್ರೆ ಗೌರವಕಾರಿಗೆ ಚೌರಿ ಬೀಸ ಗುರುರಾಜ್ ಸಿದ್ಧಾರೂಢರಿಗೆ ಹೆಂಗೆ ಬೀಸ್ತಿರ್ತಾರಲ್ರಿ. ಗುಡಿ ಕಟ್ಟಿದ್ರೆ ಶರಣ ಮಾದ್ರ ಇವ್ರು ಇವತ್ತು ಹೆಚ್ಚು ಒಂದು ಮೂರ್ತಿ ಮಾಡಿ ಕುಂದರ್ಸೇ ಬಿಡ್ತಾರೆ. ಎಲ್ಲಿ ಹೊಂಟಿರಿ? ಗೌರಮ್ಮನ ಮಠಕ್ಕೆ. ಗೌರಮ್ಮನ ಗುಡಿ ತಯಾರಾತ. ಗೌರಮ್ಮನ ಮಠಕ್ಕೆ ಕೊಟ್ಟೇವ್ರಿ ನಾವು. ಹೆಂಗ್ರಿ ಗೌರಮ್ಮ ದಿವ್ಯ ಜ್ಞಾನಿಗಳ್ರಿ ಅವ್ರು. ನೋಡ್ರಿ, ಅದ್ರ ಹೇಳೋ ಉದ್ದೇಶ ಏನಂದ್ರೆ ಆ ಸ್ಥಿತಿಗೆ ನಾವು ಬಂದ ಬಿಡ್ತೀವ್ರಿ. ನಮ್ಮ ಒಳಗಿಲ್ಲನ ವಿವೇಕಾನಂದ್ರ ಹೇಳ್ತಾರೆ ಎಲ್ಲರೊಳಗೂ ಸಮಾನ ಶಕ್ತಿ ಐತ್ರಿ, ಎಲ್ಲ ಕಡ್ಡಿಪಟಿಗಳಿಗೂ ಬೆಂಕಿ ಹತ್ತೈತಿ. ಈ ಕಡ್ಡಿಪಟಿಗೆ ಹತ್ತೋದಿಲ್ಲ, ಈ ಕಡ್ಡಿಪಟಿಗೆ ಹತ್ತತೈತಿ ಅಂತ ಏನೈತ್ರಿ. ನಾವೊಂದು ಕಡ್ಡಿಪಟಿಗೆ ಬುರ್ಜ್ ತೊಗೊಂಬಂದ್ವಿ ಅಂದ್ರೆ ಯಾವ ಕಡ್ಡಿಪಟಿಗೆ ಒಂದು ಕಡ್ಡಿ ತೊಗೊಂಡು ಹೊರದ್ರು ಏನಕತಿ ಉರಿ ಹತ್ತೈತಿ. ಹಂಗೆ ನಮ್ಮ ಎಲ್ಲರೊಳಗೂ ಅಂತರಾತ್ಮಕ ಒಳಗೆ ಶಕ್ತಿ ಐತಿ. ಶಕ್ತಿ ಎಲ್ಲ ನಮ್ಮೊಳಗೆ ಸಮನಾಗಿ ಐತಿ. ಅದನ್ನು ವ್ಯಕ್ತಪಡಿಸ್ಕೊಳ್ಳಲ್ಲಿ ಹೆಚ್ಚು ಕಮ್ಮಿ ಆಗೈತಿ. ಆತ್ಮಾನಂದರು, ಶಿವಾನಂದರು, ಸಿದ್ಧಾರೂಢರು ಅದನ್ನೇನು ಮಾಡಿರಿ ಚೆನ್ನಾಗಿ ಬಳಕೆ ಮಾಡ್ಕೊಂಡ್ರಿ. ಯಾಕೆ ಬಳಕೆ ಆಗ್ತದಂದ್ರೆ ಚೆನ್ನಾಗಿ ಕುಂತು ಚಿಂತನೆ ಮಾಡಿದ್ರು. ಆತ್ಮಾನಂದರು ಅಷ್ಟು ವಿಚಾರ ಮಾಡ್ಯಾವ ನಾವು, ಗುರುಗಳಷ್ಟು ವಿಚಾರ ಮಾಡ್ಯಾವ ನಾವು ಇಲ್ಲ. ನಾವು ಬೇರೆ ವಿಚಾರ ಮಾಡೋದು. ಅದಕ್ಕೆ ಇದನ್ನು ಮಾಡಿ 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 ಹಿಂಗಾಗ್ಯಾವ. ಅವ್ರು ಅದನ್ನು ಮಾಡಿ ಮಾಡಿ ಹಂಗಾಗ್ಯಾರ. ಅವ್ರು ಹಂಗೆ ನಾವು ಅದಕ್ಕೆ ಹೇಳ್ತಾರೆ ಅವರು, ಪ್ರಪಂಚವು ಜ್ಞಾನಿಗಳಿಗೆ ಸೋಗಿನಂತಿದೆ. ಎಲ್ಲ ಸೋಗುಗಳು ತಮ್ಮ ತಮ್ಮ ಪಾತ್ರಗಳನ್ನು ನಿರ್ವಹಿಸಿ ಕೊನೆಗೆ ಮೂಲದಲ್ಲಿ ಸೇರುತ್ತವೆ. ನೀವು ಚೆಸ್ ಆಟ ಆಡಿದ್ರೆ ಗೊತ್ತಾಗ್ತದೆ. ಚೆಸ್ ಆಟದೊಳಗೆ ಚೆಸ್ ಅನ್ನಕ್ಕೆ ಚದುರಂಗ ಅಂತಾರೆ ನೋಡ್ರಿ, ಚದುರಂಗದ ಆಟ. ಅವು ಇತ್ತಾಗ ರಾಜ, ಮಂತ್ರಿ, ಆನೆ, ಒಂಟಿ, ಕುದುರೆ ಹಿಂಗೆಲ್ಲ ಇರ್ತೈತ್ರಿ ಒಂದು ಸಾಲಿನಾಗ. ಅದ್ರ ಮುಂದೆ ಸೈನಿಕರು ಇರ್ತಾರೆ. ಹಿಂಗೆ ಈಚೆ ಕಡೆನೂ ರಾಜ, ಮಂತ್ರಿ, ಆನೆ, ಒಂಟಿ, ಕುದುರೆ ಹಿಂಗೆಲ್ಲ ಇರ್ತಾರೆ, ಮುಂದೆ ಸೈನಿಕರು ಇರ್ತಾವೆ.
ಅದೊಂದು ಆಟದ ಪದ್ಧತಿ ರೀ, ಅದು ಚದುರಂಗದ ಆಟ. ಎಲ್ಲ ಆಡ್ತಾವ್ರಿ. ಇವ್ ಈಚೆ ಕಡೆ ಕುಂತಾವ ಈಚೆ ಕಡೆ ಕುಂತಾವ, ಎದುರಾಳಿಗರು ಇರ್ತಾರ, ಯುದ್ಧ ಆಗಕತ್ರಿ. ಹಿಂಗ ಅದು ನಿಯಮ ಪ್ರಕಾರ ಆಡ್ಕೊಂತ ಕಡ್ಕೊಂತ ಹೋಗೋದಿರ್ತದ್ರಿ ಅದು ಆಟ. ಅದು ಅಷ್ಟು ಆಟ ಮುಗದಿಂದ ಅದನ್ನ ಚದುರಂಗದ ಇದಿರ್ತದಲ್ರಿ ತೇಜ್ ಬಡಿಸಿಟ್ಟು ಅಷ್ಟು ಕಾಳ ಒಂದು ಡಬ್ಬ್ಯಾಗ ಹಾಕಿ ಇಡ್ತಾನೆ. ಇವ ರಾಜ ಚಲೋ ಅದಾನ, ಇವನೊಂದು ಬೇರೆ ಡಬ್ಬ್ಯಾಗ ಹಾಕುನು, ಈಗ ಆನೆ ಬೇರೆ ಐತಿದ್ ದೊಡ್ಡ ಡಬ್ಬ್ಯಾಗ ಹಾಕುನು, ಈ ಕುದುರಿದ್ರೊಳಗೆ ಒಂದು ಬೇರೆ ಹಾಕುನು, ಸೈನಿಕರನ್ನ ಒಂದು ಕಡೆ ಒಂದು ಟವಳ್ಯಾಗ ಬೇರೆ ಇಡೋನು, ಏನ್ರಿ ಇಡ್ತೇವನ ಅಷ್ಟು ಕೂಡಿಸಿ ಒಂದೇ ಡಬ್ಬ್ಯಾಗ ಹಾಕಿ ಮುಚ್ಚಿಡ್ತೇವೆ. ಮರುದಿವ್ಸ ಮತ್ತೆ ಡಬ್ಬಿ ತೆಗೆದು ತಗೋ ರಾಜ ನಿಡು ಮಂತ್ರಿ ನಿಡು, ಅವು ಅಷ್ಟು ಅಲ್ಲೇ ಮಕ್ಕೊಂಡಿರ್ತಾವ ಊಟ ಮಾಡಿ ಎಲ್ಲಿ ಮುಂದೆ ಡಬ್ಬ್ಯಾಗ. ಮುಂಜಾನೆ ಆಟ ಆಡುವತ್ನೇ ತೆಗಿತಾರೆ, ಒಂದಿಟ್ಟು ಮಕ್ಳು ಇಡ್ತಾರೆ, ಅವು ಅದು ಒಂದಕ್ಕೆ ಎರಡಕ್ಕೆ ಮಾಡ್ಬೇಕಲ್ಲ, ಅಲ್ಲೇ ಕುಂತಿರ್ತಾವ ಒಳಗವು. ಅಂದ್ರ ಆಟ ಎಲ್ಲ ಆಡಿದ್ರು ಸಹಿತ ಕಡಿಗೆ ಅಷ್ಟು ಎಲ್ಲಿಗೆ ಹೋದು, ಒಂದೇ ಜಗದಾಗ ಹೋದು ಇಲ್ಲ. ಹಂಗ ಮಹಾತ್ಮರು ತಿಳ್ಕೊಂಡಿರ್ತಾರ, ಸ್ತ್ರೀ ಆಗಿರಲಿ ಪುರುಷನಾಗಿರಲಿ, ದೊಡ್ಡವಾಗಿರಲಿ ಸಣ್ಣವಾಗಿರಲಿ, ಅಧಿಕಾರವಂತನಾಗಿರಲಿ ಅಧಿಕಾರಹೀನನಾಗಿರಲಿ, ಎಲ್ಲರ ಪಾತ್ರಗಳು ಸೋಗಿನ ಪಾತ್ರಗಳು. ಈ ಎಲ್ಲ ಪಾತ್ರಗಳ ಕಡಿಕ ಮೂಲದಲ್ಲಿ ಕೂಡ್ತಾವ, ಎಲ್ಲ ಒಂದ ಕಡೆ ಆಗ್ತಾವ. ಇಲ್ಲಿ ಹೇಳ್ತಾರ ನೋಡ್ರಿ ಅದನ್ನ. ಎಲ್ಲ ಸೋಗುಗಳು ತಮ್ಮ ತಮ್ಮ ಪಾತ್ರಗಳನ್ನು ನಿರ್ವಹಿಸಿ ಕೊನೆಗೆ ಮೂಲದಲ್ಲಿ ಸೇರುತ್ತವೆ. ಸೋಗು ಯಾವುದೇ ಇರಲಿ, ಸೋಗು ಬೇಕಾದಿರಲಿ, ಅದು ಮನುಷ್ಯನು ಮಾತ್ರ ಒಬ್ಬನೇ ಆಗಿರುತ್ತಾನೆ. ಈಗ ನೋಡ್ರಿ, ಒಂದು ಸೋಗ್ ಹಾಕಿ ಒಂದು ಪಿಕ್ಚರ್ ಮಾಡಿರ್ತಾನ್ರಿ ಒಬ್ಬ ಹೀರೋ, ಸತ್ತು ಬಿಡ್ತಾನ್ರಿ ಆ ಪಿಕ್ಚರ್ದಾಗ. ಮತ್ತು ಮುಂದಿನ ಪಿಕ್ಚರ್ದಾಗ ಇರತ್ತಾನ ರೀ, ಏಟ್ ಹೋಗಿದ್ದ ಸತ್ತಿದ್ನಲ್ಲಿ ಮತ್ತೆ ಯಾಕೆ ಬಂದ್ ನಾವು ಅಂದ್ರೆ ಆ ಸೋಗಂತೆ ಆತ ಮತ್ತೊಂದು ಸೋಗು ನೋಡ್ರಿ. ಆ ಪಿಕ್ಚರ್ದಾಗ ಮಾಡಿದವನು ಅವನೇ ಇರ್ತಾನ, ಮತ್ತೊಂದು ಪಿಕ್ಚರ್ದಾಗ ಮಾಡಿದವ ಆ ಪಿಕ್ಚರ್ದಾಗಿನ ಹೆಸರು ಬೇರೆ ಇರ್ತೈತಿ, ಈ ಫಿಲ್ಮ್ನಾಗಿನ ಹೆಸರನ್ನ ಬೇರೆ ಇರ್ತೈತಿ. ಆದ್ರೆ ಅವನ ಹೆಸರು ಮಾತ್ರ ಮೊದಲು ಹೆಂಗಿತ್ತು ಹಂಗೆ ಇರ್ತೈತಿ. ಹಂಗ ಮೂಲದಲ್ಲಿ ನಾವು ಚೇಂಜ್ ಆಗೋದಿಲ್ಲ, ನಮ್ಮ ಸೋಗುಗಳೆಲ್ಲ ಏನಾಗ್ತಾವ ಚೇಂಜ್ ಆಗ್ತಾವ. ಅಂದ್ರೆ ನಾ ಬದಲಾವಣೆ ಆಗಮಲ್ಲ, ದೇಹ ಬದಲಾವಣೆ ಆಗ್ತದ. ದೇಹ ಬದಲಾವಣೆ ಆಕತ್ತಿಲ್ರಿ. ಈಗ ಗೌರವಕಾರ ಅನ್ನೋದಿಲ್ಲ, ಗೌರಮ್ಮ ಅಂತಾರ. ಈಗ ಅಂತಿರ್ಬೇಕು ಅನ್ನಕತ್ತಾರಿಲ್ರಿ, ಮೊಮ್ಮಕ್ಕಳು ಅಮ್ಮ ಅಂತ ಅಂದ್ರ ಸಣ್ಣವ್ರಿದ್ದಾಗ ಗೌರಾಣಿ ಅಂತಿದ್ರಿಲ್ರಿ, ನನಗ ಬಂದು ನೀವು ಅಂತ. ಸಣ್ಣವರಿದ್ದಾಗ ಗೌರಾಣಿ, ಮುಂದೆ ಗೌರಕ್ಕ, ಮುಂದೆ ಗೌರವ್ವ, ಮುಂದೆ ಗೌರಮ್ಮ. ಭಾಳ ಸಿಟ್ಟು ಬಂತ, ಏನ್ ಬೇ ಮುದುಕಿ ನೋಡ್ರಿ. ಈ ಶರೀರದ ಸ್ಥಿತಿಗತಿಗಳಿಗೇನಾದವು ಚೇಂಜ್ ಅದು. ಒಳಗಿರ್ತಕ್ಕಂಥ ಚೇತನ, ಬಾಲಕರಲ್ಲಿರ್ತಕ್ಕಂಥ ಚೈತನ್ಯನೂ ಒಂದೇ ಇರ್ತದೆ, ಹರೆಯದವರಲ್ಲಿರ್ತಕ್ಕಂಥ ಚೈತನ್ಯನೂ ಒಂದೇ ಇರ್ತದೆ, ಮುಪ್ಪಿನವರ ಶರೀರದಲ್ಲಿರ್ತಕ್ಕಂಥ ಚೈತನ್ಯ ಒಂದೇ ಇರ್ತದೆ. ಶರೀರ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತದೆ. ಬಾಲ್ಯದಲ್ಲಿದ್ದಂಗೆ ಯೌವನದೊಳಗಿರೋದಿಲ್ಲ, ಯೌವನದೊಳಗಿದ್ದಂಗೆ ಮುಪ್ಪಿನಂಗಿರೋದಿಲ್ಲ. ಮುಂದೆ ಶೆಟಿ ತಂದ್ರ ಬಾವಪ್ಪನಾರ್ ಬಸಪ್ಪನಾರ್ ಕೈ ಅಂತಾರಲ್ರಿ, ಬಾಯಿ ತಿಕ್ರಿ ಇದು ಬಾವಪ್ಪನವ್ರಂತ. ಸತ್ತಿಂದ ಬಾವಪ್ಪನವ್ರ ಬಾಯಿ ಇದ್ರಿ ನೋಡ್ರಿ. ಸತ್ತಿನ ಸತ್ಯ ಎದ್ದಕ್ಕಿದ್ದಂಗೆ ಇರೋದಿಲ್ಲ. ಮತ್ತು ಅದಕ್ಕೆ ಓದಿಟ್ಟು ಬರ್ತಾರೆ, ಎದ್ದಕ್ಕಿದ್ದಂಗೆ ಇಟ್ರು ಶೋರೂಮ್ದಾಗ ಇಟ್ಟಂಗೆ ಮನ್ಯಾಗ ಇಟ್ಟು ಬಿಡ್ತಿದ್ರಿ ಅವ್ರನ್ನ. ಈ ಮನ್ಯಾಗ ಹಂಗೆ ನೋಡ್ಕೊಂತ ಇರಾಕ್ ಬರ್ತೈತೆ ಅಂತ ಯಾರು ಸತ್ತವ್ರನ್ನ ಒಂದು ಕಾಜಿನ ಬೀರಾಗ ಹಾಕಿ ಈ ಕುದುರೆ ಅದು ಮಾಡಿಸಿರ್ತಾರಲ್ರಿ, ಹಿಂಗೇನ್ರಿ ಮನ್ಯಾಗ ಇಡಾಕ್ ಬರ್ತೈತೆ. ಈಗ ಗದ್ದಿಗೆ ಮಾಡಿಸಿರ್ತಾರೆ ನೋಡ್ರಿ, ಅವ್ರದಾಗ ಕಟ್ಟಿ ಕುಂದಿರ್ಸಿ ಬಿಡ್ಬೇಕು. ಅದ್ರಾಗ ಗದ್ದಿಗೆ ಕಟ್ಸುದ್ರಿ, ಅದ್ರ ಮ್ಯಾಗ ಅದನ್ನ ಕುಂದಿರ್ಸಿ ಬಿಡ್ಬೇಕು. ಇದನ್ನ ಕಲ್ಲಿಂದ ಮಾಡ್ತಾರೆ, ಅದು ಬದಲಿ ಆಗೋದಿಲ್ಲ ಅಂತ ಮಾಡಿ ಇಡ್ತಾರ್ರಿ. ಅದ್ರಂಗೆ ಕೆತ್ತಿ ಇಡ್ತಾರ್ರಿ. ಅದನ್ನ ಇಡನ್ ನೋಡುನು ಮುಗ್ನ್ಯಾಗ ಹಳ್ಳಿ ಬಿಡಿ ಕುಂದಿರ್ಸಿ ಬಿಡುದ್ರಿ. ಏನಾಗ ಅದ ಹೊಳಿತೈತಿ ಅಂದ್ರೆ ಬದಲಿ ಹಾಕಿ ಸೌತ್ರು ಬದಲಿ ಹಾಕತ್ತಿದ. ಇದು ಇರುದ ಅದಕ್ಕೆ ಬದಲಿ ಹಾಕಿ. ಆದ್ರೆ ಇದ್ರೊಳಗಿರ್ತಕ್ಕಂಥವ್ ನಾನು ಬದಲಾವಣೆ ಆಗವಲ್ಲ. ಇದು ತಿಳಿವಲ್ರಿ. ಬದಲಾವಣೆ ಆಗೋದ ನಾನು, ಅದು ಬದಲಾವಣೆ ಹಾಕತ್ಕೊಳ್ಳಿ ತೆಚ್ಚಿನ ಚಾಲು ಆತ. ಹಿಂಗೆ ಯಾಕೆ ಆತ್ರಿ, ಇದು ಹಂಗೆ ಯಾಕೆ ಆತ್ರಿ, ಮನಸ್ಸಿಗೆ ದುಃಖ ಚಾಲು ಆಗ್ತೈತಿ ನೋಡ್ರಿ. ಇಷ್ಟ ವಿಚಾರ ಮಾಡಿದಾಗ ನಮ್ಮ ಮನಸ್ಸು ಅಷ್ಟು ನಿರಾಳ ಆಕತಿ. ಹೌದಲ್ಲ, ನಾವು ಒಟ್ಟ ಬದಲಾವಣೆ ಆಗಲಾರ್ದೀವಿ, ನಾನು ನಿಶ್ಚಿಂತ ಸ್ವರೂಪದೀನಿ ಅಂದ್ರಿ ಪೂರ್ಣ ಮನಸ್ಸಿಗೆ ಏನು ಬರ್ತೈತಿ, ನಿರಾಳತೆ ನಿಶ್ಚಿಂತತೆ ಬರ್ತೈತಿಲ್ಲ. ಹಂಗಾದ್ರೆ ನಿಶ್ಚಿಂತತೆ ಬರ್ಕೋತ ಮುಗಿತಾಳಿ ಇಷ್ಟ ಹೇಳು
ಈ ಚಿಂತೆ ಹೋಗ್ಬಿಟ್ನೆ ಅನಂತ ಅದು ಏನು ಮಾಡಿಬಿಡ್ತೈತೆ ರೀ ಮನಸ್ಸು ಗರೋಕ್ಕರ ಈಗ ಹೋಗಿ ಬಂದಿರ್ಬೇಕು. ಹೇಳೋ ಉದ್ದೇಶ ಏನು ಅಂತಂದ್ರೆ ಈ ಹೊರಗಿಂದೆಲ್ಲ ಏನೈತೆ ಅಂದ್ರೆ ಬದಲಾವಣೆ ಹೊಂದ್ತೈತಿ, ಒಳಗೆ ಏನೈತಲ್ಲ ಚೈತನ್ಯ ಅದು ಬದಲಾವಣೆ ಹೊಂದುವುದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರದು ನೋಡ್ರಿ. ಸೋಗು ಯಾವುದೇ ಇರಲಿ ಮನುಷ್ಯನು ಮಾತ್ರ ಒಬ್ಬನೇ ಇರುತ್ತಾನೆ. ಸೋಗು ಬೇಕಾದ್ರಿ ಒಬ್ಬನೇ ಇರ್ತಾನೆ. ನೋಡ್ರಿ ಮುಂದೆ ಹೇಳ್ತಾರ, ನಮ್ಮ ಯೋಜನೆಗಳೆಲ್ಲವೂ ಮಣ್ಣುಗೂಡುತ್ತವೆ ಎಂದ ಮೇಲೆ ಪ್ರಪಂಚದ ಎಲ್ಲ ಯೋಜನೆಗಳು ಅನಾತ್ಮವಾದವುಗಳೇ ಆಗಿದ್ದು ಅವು ಮಣ್ಣುಗೂಡುತ್ತವೆ ಎಂಬುದು ನಿಸ್ಸಂಶಯವಾಗಿದೆ. ನೋಡ್ರಿ ಅಷ್ಟು ಕ್ಲಿಯರ್ ಐತಿ ಅಪಾರ ವಿಚಾರ. ಹೆಂಗೆ ವಿಚಾರ ಮಾಡಿರ್ಬೇಡವರು, ವಿಚಾರ ಮಾಡಿ ನೋಡಿದ್ರೆ ಎಷ್ಟು ಸತ್ಯ ಐತಿ. ಏನೋ 90% ಸತ್ಯ ಐತಿ, ಒಂದು 10% ಸುಳ್ಳು ಐತಿ. ಇದೆ 100ಕ್ಕೆ 100 ಸತ್ಯನ ಐತಿ. ನೋಡಿ ಹೇಳ್ತಾರೆ, ನಮ್ಮ ಯೋಜನೆಗಳೆಲ್ಲವೂ ಮಣ್ಣುಗೂಡುತ್ತವೆ. ಬೇರೆ ಯೋಜನೆ ಹಾಕಿರ್ತೇವ್ರಿ, ಕಡಿ ಕಟ್ ಪ್ರಾಣ ಹೋತಂದ್ರೆ ಅವನ ಯೋಜನೆಗಳೇನು ಹೋತ್ ಮುಗಿ ಆದ್ ಭಾಳ ಜಿಗದಾಡಿದ್ನು ಹೋದ್ ನೋಡಿ. ಏನು ಉರ್ದನ್ರಿ ಅಪ್ಪ ಹರಯ್ದಾಗ, ಏನು ಉರ್ದಲ್ರಿ ಅಮ್ಮ ಅಂತಿರ್ತಾರಲ್ಲ, ಅಂದ್ರೆ ಮುಗೀತಂತ ಅವ್ರು ಮುಗೀತಂದ್ರೆ ಅವ್ರದ್ದು ಅಲ್ಲಿಗೆ ಸ್ಟಾಪ್ ಆಯ್ತು. ನೋಡಿ, ನಮ್ಮ ಯೋಜನೆಗಳೆಲ್ಲವೂ ಮಣ್ಣುಗೂಡುತ್ತವೆ ಎಂದ ಮೇಲೆ ಪ್ರಪಂಚದ ಎಲ್ಲ ಯೋಜನೆಗಳು ಅನಾತ್ಮವಾದವುಗಳೇ ಆಗಿದ್ದು ಅವೆಲ್ಲವೂ ಮಣ್ಣುಗೂಡುತ್ತವೆ ಎಂಬುದು ನಿಸ್ಸಂಶಯವಾಗಿದೆ. ಒಂದಿಷ್ಟು ಮಂದಿ ಏನಂತಾರ್ರಿ, ಅವನ ಕಾಯ ಅಳಿತು, ಅವನ ಕೀರ್ತಿ ಉಳಿತಂತ. ಏನು ಕೀರ್ತಿ ಉಳಿತಪ್ಪ ಅಂತ ಕೇಳಿದ ಕೂಡಲೇ ಒಂದು ಮಂದಿರ ಕಟ್ಸ್ಯಾನ್ರಿ, ಆ ಮಂದಿರದಿಂದ ಅವನ ಕೀರ್ತಿ ಉಳಿತಂತ. ಆ ಮಂದಿರ ಒಂದಿನ ಏನಕತಿ ಅದು ನಾಶಕತಿ. ಅದು ನಾಶ ಆಗಿ ನಿಮ್ದೆಲ್ಲಿ ಇರ್ತೈತಿ ಕೀರ್ತಿ? ಹೋತ್ರಿ. ಅಂದ್ರ ಶರೀರನ ಅಸ್ಥಿರ ಅಂದಮ್ಯಾಗ ಶರೀರದಿಂದ ಮಾಡಿರ್ತಕ್ಕಂಥ ಹೊರಗಿನ ಬಾಹ್ಯ ಸಾಧನಗಳು ಮತ್ತು ಅಧ್ಯಾತ್ಮ ಅಲ್ಲ, ಮತ್ತು ಇದು ಕೀರ್ತಿ ಹೆಂಗ ಇರ್ತೈತ್ರಿ, ಜ್ಞಾನದ ಕೀರ್ತಿ. ಅದ್ರ ಹೊರಗೆ ಅನಾತ್ಮ ವಸ್ತುಗಳದ್ದು ಏನೈತಲ್ಲ ಅದಕ್ಕೆ ಬದಲಾವಣೆ ಆಗಲೇಬೇಕು. ಅದಕ್ಕೆ ಹೇಳ್ತಾರೆ ನೋಡ್ರಿ, ಹುಟ್ಟಿದ ಹುಳವೊಮ್ಮೆ ಸಾಯುವುದೋ, ಕಟ್ಟಿದ ಮನಿ ಒಮ್ಮೆ ಬೀಳುವುದೋ, ಸೃಷ್ಟಿಯ ನಿಯಮವಿದೋ ಮನುಜ ಅಂತ. ಹುಟ್ಟಿದ ಹುಳ ಸಾಯಲೇಬೇಕು, ಕಟ್ಟಿದ ಮನಿ ಬೀಳಲೇಬೇಕು. ಇದು ಏನೈತಪ್ಪ ಅಂದ್ರೆ ಸೃಷ್ಟಿ ನಿಯಮ ಐತಿ. ಇದನ್ನು ಬದಲಾವಣೆ ಮಾಡಾಕ ಯಾರಿಗೂ ಸಾಧ್ಯ ಇಲ್ಲ. ಇಷ್ಟು ಇದನ್ನು ನಮ್ಮ ಮನಸ್ಸಿನಾಗ ಏನು ಮಾಡಬೇಕು, ಮನಗಾಣಬೇಕು. ಅದಕ್ಕೆ ನಮ್ಮ ಯೋಜನೆಗಳ ಮಣ್ಣುಗೂಡ್ತಾವ ಅಂದಾಗ ಜಗತ್ತಿನ ಎಲ್ಲ ಯೋಜನೆಗಳು ಮಣ್ಣುಗೂಡ್ತಾವ. ಮಣ್ಣುಗೂಡದೇ ಇರತಕ್ಕಂಥ ಯೋಜನೆ ಯಾವುದು ಅಂದ್ರೆ ಆತ್ಮಜ್ಞಾನ ಸಾಧನೆ. ನೋಡಿ, ಇದು ಮಾತ್ರ ಅವಿನಾಶಿ ಐತಿ, ಇದಕ್ಕೆ ನಾಶ ಅಂತಕ್ಕಂಥದ್ದು ಇಲ್ಲ. ಈಗ ನೋಡ್ರಿ, ಹೊಲ ಹಿಡಿತೀರಿ, ಮನಿ ಕಟ್ತೀರಿ, ಎಲ್ಲ ಮಾಡ್ತೀವಿ ನಾವು. ಆದ್ರೆ ಪ್ರಾಣ ಹೋತಂದ್ರೆ ಇವೆಲ್ಲ ಮುಗಿತ್ರೆ ಅಲ್ಲಿಗೆ, ಅದು ತುಶಿಂಗೋ. ಆದ್ರೆ ಒಳಗಿದನ್ನ ಅಧ್ಯಾತ್ಮ ಸಂಸ್ಕಾರ ಮಾಡ್ಕೊಂಡಿರ್ತೇವೆ ನೋಡು, ಇದನ್ನೆಲ್ಲ ತಿಳ್ಕೊಂಡಿರ್ತೇವೆ ನೋಡು. ಈ ಜ್ಞಾನದ ಸಾಧನದಿಂದ 4 ಮಂದಿ ಕಲ್ಯಾಣ ಕೆಲಸ ಮಾಡಿರ್ತೇವೆ ನೋಡು, ಇನ್ನೊಬ್ಬರಿಗೆ ಹಿತ ಆಗತಕ್ಕಂಥ ಕರ್ಮಗಳನ್ನು ಮಾಡಿರ್ತೇವೆ ನೋಡು. ಅದರ ಫಲಗಳು ನಮ್ಮನ್ನು ಏನು ಮಾಡ್ತಾವ, ಉನ್ನತೀಕರಿಸಿಕೊಂತ ಹೋಗಿ ನಮ್ಮನ್ನ ಮುಕ್ತರನ್ನಾಗಿ ಮಾಡ್ತಾವ. ಅದಕ್ಕೆ ಧನವ ಗಳಿಸಬೇಕೆಂತಾದ್ದು ಜನರಿಗೆ ಕಾಣಿಸದಂತಾದ್ದು, ಬಿಚ್ಚಿದ ಗಂಟು ಬಯಲೊಳಗಿಟ್ಟರ ಮುಟ್ಟಕ ಬಾರದಂತಾದ್ದು, ಮರವಿಗೆ ಸಿಲುಕದಂತಾದ್ದು ನಿಜ ಅರಿವಿನೊಳಗಿರುವಂತಾದ್ದು. ಧನವ ಗಳಿಸಬೇಕೆಂತಾದ್ದು ಕಣ್ಣಿಗೆ ಕಾಣಿಸ್ದಂಗೆ. ಈಗ ಜ್ಞಾನ ಎಂಥ ಸಂಪತ್ತು ರೀ ಇದು. 100 ರೂಪಾಯಿ ಕೊಡ್ತೀನಿ ದಿನ ಶಾಸ್ತ್ರಕ್ಕೆ ಬಂದ್ರಂದ್ರೆ ಎಷ್ಟು ಮಂದಿ ಬರ್ತಾರ್ರಿ? ಒಡ್ಡು ಕಡಿಯಾಕಂದ್ರೆ ಎಷ್ಟು ಮಂದಿ ಹೊಂಟಾರ ನೋಡ್ರಿ. ಇಲ್ಲ ಹಂಗೆ ಹೇಳ್ಬೇಕ್ರಿ, ದಿನ 200 ರೂಪಾಯಿ ನೋಡಿ ಸತ್ಸಂಗ್ ಬಂದ್ರೆ ಅನ್ಬೇಕು. ನಮ್ಮ ಊರ ಸಾಲೋದಿಲ್ಲ. ನೋಡಿ, ಆದ್ರೆ ನಿಮ್ಗೆ ಶಾಸ್ತ್ರ ಹೇಳ್ತೀನಿ ಬರ್ರಿ, ಹಂಗ ದಾಗದ ಬಗ್ಗೆ ಜಯಿದ್ದಿಲ್ಲ ನಿನಗಂತ ನೋಡಿ. ಯಾಕೆ ಇದು ಕಿಮ್ಮತ್ತಿಂದ ಐತಿ, ಇದು ಸಂಪತ್ತು ಐತಿ, ಇದರಿಂದ ನಮ್ಗೆ ಒಳ್ಳೇದಾಕತಿ ಅನ್ನೋ ತಿಳುವಳಿಕಿಲ್ಲ ಜನರಿಗೆ. ಬಡ್ಕೊಂಡು ಬೆಳಗ್ಗೆ ಎದ್ದು ರೊಟ್ಟಿ ಬಡ್ದು ಹೋಗ್ತಾರೆ. ಎದಕ್ಕೆ ಅದಿಲ್ರಿ ರತ್ನಾಕರ, ಅಲ್ಲಿ ನಿತ್ಯ ಸುಖ ಐತೆ ಅಂತ ಗೊತ್ತೈತೆ ಅವ್ರಿಗೆ. ಎಂಥ ಸುಖ ರೀ, ನಿತ್ಯ ಸುಖ ನೋಡ್ರಿ. ಆದ್ರೆ ನನ್ನೊಳಗೆ ಒಂದು ಜ್ಞಾನದ ಸುಖ ಐತಿ, ಅದು ಗುರುವಿನ ಬೋಧದೊಳಗೆ ಐತಿ. ಅವಿನಾಶಿಯಾಗಿರ್ತಕ್ಕಂಥ ಎಷ್ಟು ಟೈಮ್ ರೀ, ಅವಿನಾಶಿಯಾಗಿರ್ತಕ್ಕಂಥದ್ದು ಐತಿ ಶಕ್ತಿ ಅನ್ನುವ ತಿಳುವಳಿಕೆ ನಮಗೆ ಆಗಬೇಕು. ಹಂಗಾರೆ ಏನು ಬಂತ್ರಿ ಪಾಯಿಂಟ್?
ನಮ್ಮ ಯೋಜನೆಗಳ ಮಣ್ಣುಗೂಡ್ತಾವ ಅಂದ್ಮ್ಯಾಗ ಜಗತ್ತಿನ ಎಲ್ಲ ಯೋಜನೆಗಳು ಮಣ್ಣುಗೂಡುವಗಳೇ ಆಗಿವೆ ಅಂತ. ನೋಡಿ ಮುಂದೆ ಹೇಳ್ತಾರ, ನಮ್ಮ ನಡವಳಿಕೆಯೇ ವೈರಿಗಳನ್ನು ಮತ್ತು ಮಿತ್ರರನ್ನು ಸೃಷ್ಟಿಸುತ್ತದೆ. ಸಾಮಾನ್ಯವಾಗಿ ಈಗ ನಾವು ಒಂದಿಷ್ಟು ವ್ಯಕ್ತಿಗಳನ್ನು ನೋಡ್ತಿರ್ತೇವ್ರಿ, ಅವ್ರು ನಮ್ಗೊಮ್ಮೆ ಮೇನ್ ಅಕ್ಕಾರಂದ್ರೆ ವೈರಿಗಳ ಗತೆ ಕಾಣ್ತಾರೆ. ಒಂದಿಷ್ಟು ಜನರು ನಮಗೆ ಹೆಂಗೆ ಕಾಣ್ತಾರಂದ್ರೆ ಮಿತ್ರರ ಗತೆ ಕಾಣ್ತಾರೆ. ಹಂಗ್ಯಾಕೆ ಕಾಣ್ತಾರ ಅಂದ್ರೆ ನಾವು ಅವ್ರನ್ನ ನೋಡೋ ದೃಷ್ಟಿಕೋನ ಹಂಗಾಗಿರ್ತದೆ ರೀ. ಈಗ ನೋಡಿ ಒಬ್ಬ ಕೆಟ್ಟದಾನ ಅಂತ ನಾವು ತಿಳ್ಕೊಂಡಾಗ ಅವ ಕೆಟ್ಟ ಕಾಣಕತ್ತಿರ್ತಾನೆ ರೀ. ಆದ್ರೆ ಆ ದೃಷ್ಟಿಕೋನ ಚೇಂಜ್ ಆಗ್ಬಿಡ್ತದೆ, ಮುಂದೆ ಅವ ನಮ್ಗೆ ಒಳ್ಳೇದು ಮಾಡಿಬಿಡ್ತಾನೆ ರೀ. ಅವನು ಮೊದಲು ನೋಡಿದಾಗ ಹೆಂಗೆ ಅನಿಸ್ತಿತ್ತು ಅಂದ್ರೆ ಕಡಿಲಿ ನೀವನ್ನ ಕೊಡ್ಲಿಲ್ಲ ಅಂತ ಅನಿಸ್ತಿತ್ತು. ಮುಂದೆ ಅವ ನಮ್ಗೆ ಸಹಾಯ ಮಾಡಿಂದ ದೇವರಪ್ಪ ಇವನು ಕರ್ಕೊಂಡು ಉಣ್ಬೇಕು ಅಂತ ಅನಿಸ್ತದೆ. ಮದುವೆ ಆಗೋ ಟೈಮ್ದೊಳಗೆ ಅಷ್ಟು ಫಸ್ಟ್ ಪೈಲೆ ಜಗತ್ನಾಗ ಸ್ವರ್ಗ ಇದ್ರೆ ನಾನು ಹೆಂಡ್ತಿನ, ಸ್ವರ್ಗ ಇದ್ರೆ ನನ್ನ ಗಂಡನ, ಮುಂದೆ ಇದ್ರಿ ಬಾ ಇದ್ರಿ ಹಣ ಎತ್ತಿದ್ನಿ ಯಾಕೆ ಕಟ್ಕೊಂಡು ನೀವು ಅಂತ ಮೊದಲು ಇದ್ದ ಭಾವ ಆಮ್ಯಾಗ ಇರುವುದಿಲ್ಲ. ಆ ಭಾವ ಪರಕ್ ಆಗಿದ್ದಕ್ಕೆ ಹೌದಿಲ್ಲ ಅವ್ರು ಹಂಗೆ ಕಾಣಕತ್ತಿದ್ದು. ಫಸ್ಟಾಗಿ ಮದುವೆ ಆದಾಗ ಹೆಂಡ್ತಿ ಹೆಂಗೆ ಕಾಣ್ತಿರ್ತಾಳ, ಗಂಡ ಹೆಂಗೆ ಕಾಣ್ತಿರ್ತಾನ, ಮುಂದೆ ಯಾಕೆ ಕಾಣೋದಿಲ್ಲ? ಮೊದಲು ಮದುವೆ ಆದಾಗಿನ ದೃಷ್ಟಿಕೋನನ ಬೇರೆ, ಆಮ್ಯಾಗಿನ ದೃಷ್ಟಿಕೋನನ ಬೇರೆ. ಇವು ಏನು ತಿಳ್ಕೊಂಡಿರ್ತಾನ, ನನಗೆ ಪಡ್ಡು ಮಾಡಿಕೊಡ್ತಾ, ನನಗೆ ಕಸಿ ಮಾಡಿಕೊಡ್ತಾ, ನನಗೆ ಸಂಡಿಗೆ ಮಾಡಿಕೊಡ್ತಾ. ಯಾವಾಗಲೂ ನಾ ಏನಂತ ತಲೆ ಒತ್ತಂದ್ರೆ ತಲೆ ಒತ್ತಾಳ, ಕಾಲು ಒತ್ತಂದ್ರೆ ಕಾಲು ಒತ್ತಾಳ. ಹಾಸಿಗೆ ಹಾಸು ಅನ್ನೋಕ್ಕಿಂತ ಮೊದಲ ಹಾಸ್ತಾಳ, ಮುಂದೆ ಇದು ಹಾಸಿಗೆ ಹಾಸ್ಕೊಂಡು ಬೀಳಲ್ಲಿ ಅವನಿಲ್ಲ ಇದು ನೋಳೆ ಮಾಡಿಕೊಂಡು ಚಲೋಕತ್ತಿಲ್ರಿ ಮನಸ್ಸಿನೊಳಗೆ. ಅಂದ್ರೆ ಮೊದಲ ಮಿತ್ರ ಆಗಿತ್ತು, ಆಮ್ಯಾಗ ಏನಾತ್ರಿ ನಮ್ಮ ಭಾವನೆಗಳಿಂದ, ನಮ್ಮ ತಿಳುವಳಿಕೆಯಿಂದ, ನಮ್ಮ ಇಚ್ಛೆಗಳಿಂದ ಮಿತ್ರ ಶತ್ರುಗಳ ನಿರ್ಮಾಣ ಆಗ್ತಾರ್ರಿ. ಈಗ ನೋಡ್ರಿ, ನಮಗೆ ನೀವೆಲ್ಲ ಅನುಕೂಲ ಆದಾಗ ನೀವು ನನಗೆ ಮಿತ್ರ, ಅನನುಕೂಲ ಆಕತ್ತೀರಂದ್ರೆ ಶತ್ರುನ. ನಮ್ಮ ಮನಸ್ಸು ಏನು ಮಾಡ್ತತಿ ಅಂತಂದ್ರೆ ನಮಗೆ ಅನುಕೂಲ ಆಗವ್ರು ಇರ್ಬೇಕು, ಹಿಂಗೆ ಕಲ್ಪನೆ ಮಾಡ್ಕೊಂಡಿರ್ತದ್ರಿ. ಯಾರು ನನಗೆ ಅನುಕೂಲತೆಗೆ ಅನುಕೂಲತೆಗೆ ಅಡ್ಡಿ ಮಾಡ್ತಾರ ಅವರು ಶತ್ರು ಆಗಿರ್ತಾರೆ. ಇದು ನಮ್ಮ ಮನಸ್ಸಿನ ಕಲ್ಪನೆ ಅಂತಿರೋ ಏನೋ ಅವ್ರ ಕರೆನ ಶತ್ರುನ ಅದಾರ್ರಿ? ನಮ್ಮ ಮನಸ್ಸಿನ ಕಲ್ಪನೆ ನೋಡ್ರಿ ಹೇಳ್ತಾರ, ನಮ್ಮ ನಡವಳಿಕೆಯು ವೈರಿಗಳನ್ನು ಮಿತ್ರರನ್ನು ಸೃಷ್ಟಿಸುತ್ತದೆ. ನಾವು ಹೆಂಗೆ ನಡ್ಕೊಂತೀವಿ ಅದ್ರ ಮ್ಯಾಗ. ಈಗ ನೋಡ್ರಿ, ಉದಾಹರಣೆಗೆ ನಮ್ಮನ್ನೊಬ್ಬ ದ್ವೇಷ ಮಾಡ್ತಿದ್ದ, ನಾವು ಹಳೆ ಅವ್ನು ಪ್ರೇಮ್ ಮಾಡಿಬಿಟ್ಟಿವಿ ಅಂದ್ರೆ ಅವ್ನು ದ್ವೇಷ ಬಿಟ್ಟ ಬಿಡ್ತಾನ್ರಿ, ನಮ್ಮನ್ನು ಪ್ರೇಮ್ ಮಾಡಕ್ಕೆ ಹತ್ಬಿಡ್ತಾನ. ಅದೇನಾಗ್ಬಿಡ್ತೀರಿ ಅವಾಗ? ನಮ್ಮ ನಡವಳಿಕೆ ಅವನು ದ್ವೇಷವನ್ನು, ನಮ್ಮ ಮ್ಯಾಗಿರ್ತಕ್ಕಂಥ ದ್ವೇಷವನ್ನು ಏನು ಮಾಡಿಬಿಡ್ತಿ? ನಾಶ ಮಾಡಿಬಿಡ್ತಿ. ಅಂದ್ರೆ ಮೊದಲು ಶತ್ರು ಇದ್ದವ ಈಗ ಮಿತ್ರನಾಗಿಬಿಟ್ಟ. ಅಂದ್ರೆ ನಮ್ಮ ನಡವಳಿಕೆನ ಶತ್ರು ಮಿತ್ರರನ್ನು ಸೃಷ್ಟಿಸ್ತದೆ ಅಂದಂಗೆ ಆತಿಲ್ಲ. ಅಪಾರ ಹೇಳೋದು ಕರೆ ಐತಿಲ್ಲ, ಏನು ಸುಳ್ಳೈತೆ? ಸುಳ್ಳಿದ್ರೆ ಸುಳ್ಳು ಅಂದ್ರಿ, ಕರೆ ಇದ್ರ ಕರೆ ಅನ್ರಿ. ಆತ್ಮಾನಂದ್ರೆ ಹೇಳ್ಯಾರ ಕರೆನೇ ಇರ್ತದಂತಾನೆ ಬೇಡ್ರಿ. ಕರೆ ಇದ್ರೆ ಕರೆ ಅನ್ನೋದು, ಇರ್ಲಿಕ್ಕಂದ್ರೆ ಕುಂತ್ಕೊಂಡು ಸುಳ್ಳ ಹೇಳ್ಯಾನ ಅನ್ನೋದು. ನೋಡು, ಅನುಭವಕ್ಕೆ ತಂದುಕೊಂಡಾಗ ಅದು ನಮಗೇನಾಕತಿ ಖಾತ್ರಿ ಆಗ್ತದೆ. ಹಿಂಗೆ ವಿಚಾರ ಮಾಡ್ರಿ, ನಾ ಯಾರನ್ನೂ ಶತ್ರುಗಳನ್ನ ಮಾಡ್ಕೋಬಾರ್ದು ಅಂತ ಸಾಧನ ಮಾಡಕತ್ತೀರಿ ಅಂದ್ರೆ ನೀವು ಎಲ್ಲರನ್ನೂ ಪ್ರೀತಿಸು ಭಾವ ಆಕತಿ ಅಂತ ನಮ್ಮೊಳಗನ ಅದೊಂಥರ ಶಕ್ತಿ ತಯಾರಾಕತ್ತೀರಿ. ಎಲ್ಲರನ್ನೂ ಪ್ರೇಮ ಮಾಡಕತ್ತು ಬಿಟ್ಟಿವಿ ಅಂದ್ರೆ ಒಳಗಿರ್ತಕ್ಕಂಥ ಕಲ್ಮಶ ಹೋಗಾಕತ್ ಬಿಡ್ತೀವಿ ಅಂದ್ರೆ, ಒಳಗೆ ಶುದ್ಧ ಆಕತ್ತಿ ಅಂದ್ರೆ ನಮ್ಗೆ ಯಾರನ್ನು ದ್ವೇಷ ಮಾಡ್ಬೇಕು ಅನ್ಸಾಕತ್ತದಲ್ರಿ. ಆಮ್ಯಾಗ ಎಲ್ಲರನ್ನೂ ಪ್ರೀತಿ ಮಾಡಕತ್ಬೇಕು ಅನ್ಸಾಕತ್ತದ. ಅವಾಗ ಒಳಗೆ ಕಲ್ಲು ಕಡಿಬೇಕು, ಊರವ್ರು ಅನ್ಬೇಕು, ಈ ಭಾವ ಬರುವುದಿಲ್ಲ. ತಣ್ಣಗಾಗೋದು ಕಲಿದ ಕಷ್ಟ ಐತ್ರಿ ಇದು. ಈ ಜಗತ್ತಿನೊಳಗೆ ಇತಿ ದೊಡ್ಡ ಕೆಲಸ ಯಾವುದಪ್ಪ ಅಂದ್ರೆ ಒಡ್ಡು ಕಡಿದಲ್ಲ. ಏನು ಈ ಜಗತ್ತಿನಾಗ ದೊಡ್ಡ ಕೆಲಸ? ಸುಮ್ಮನೆ ಕುಂದ್ರದು. ಗೌರವಕರ ಅಂತಾರೆ, ಹೊರಗು ಇದ್ರು ಒಟ್ಟು ನಿದ್ದೆ ಬರೋದಿಲ್ಲ. ಶಾಸ್ತ್ರಕ್ಕೆ ಬಂದು ಕುಂತ್ರೆ ನಿದ್ದೆ ಬರ್ತೈತಿ. ಯಾಕೆ ಸುಮ್ಮ ಕುಂತ್ರ ಅಷ್ಟು ತ್ರಾಸ ಐತಿ. ಕೆಲಸ ಮಾಡಕತ್ರ ನಿದ್ದೆ ಬರೋದಿಲ್ಲ. ಕೆಲಸ ಮಾಡಂದ್ರೆ ಬೇಕಾದಷ್ಟು ಮಾಡ್ತೇವೆ, ಸುಮ್ಮ ಕುಂದ್ರ ಅಂದ್ರೆ ಆಗೋದಿಲ್ಲ. ನನಗೆ ಒಂದಿಷ್ಟು ಮಂದಿ ಎದಕ್ಕೆ ಬರೋದಿಲ್ಲ ಗೊತ್ತನ್ರಿ? ಶಾಸ್ತ್ರಕ್ಕೆ ಕುಂದ್ರಾಕ ಆಗೋದಿಲ್ಲ ಅಂತ ಬರೋದಿಲ್ಲ. ಕೇಳೋದು ದೂರ ಹೊತ್ರಿ. ಯವ್ವ ಒಂದು ತಾಸು ಕುಂದಿರ್ಬೇಕಾ ಅಂತ ಅಡ್ಡಾಡಂದ್ರೆ ರಗಡ್ ಅಡ್ಡಾಡ್ತೀನಿ. ಮತ್ತೆ ಹೇಳಿ ಕುಂದ್ರದಂದ್ರೆ ನನಗೆ ಆಗೋದಿಲ್ಲ. ಸುಮ್ಮ ಕುಂದ್ರು, ಸುಮ್ಮ ಮನಸ್ಸು ಕುಂದ್ರಸೋದು ಅಲ್ರಿ, ಬರೀ ಸುಮ್ಮ ಕುಂದ್ರದಕ್ಕ ಶರೀರ ಕುಂದ್ರಸೋದ ಕಷ್ಟ ಐತಿ. ಇನ್ನು ಮನಸ್ಸು ಕುಂದ್ರಸೋದು ಇನ್ನೂ ಕಷ್ಟ ಐತ್ರಿ.
ನೋಡ್ರಿ ಒಂದು ದಿನ ಹೇಳ್ತಾರೆ ಅವರು ಮುಂದೆ, ಒಂದು ದಿನದ ಶಿಲ್ಕನ್ನು ತೆಗೆದು ನೋಡಿದರೆ ಆನಂದವು ಉಳಿಯುವುದೇ ಇಲ್ಲ, ಕೇವಲ ಸಂಕಟವು ಮಾತ್ರ ಉಳಿದಿದ್ದು ಸಂಕಟವನ್ನೇ ಬಳಸುತ್ತಾ ಸಾಗುತ್ತಿದ್ದಾನೆ. ಏನಂದ್ರು, ಒಂದು ದಿನ ಶಿಲ್ಕನ್ನು ತೆಗೆದು ನೋಡಿದರೆ ಆನಂದವು ಉಳಿಯಲೇ ಇಲ್ಲ. ಒಂದು ದಿನದ ಶಿಲ್ಕ್ರಿ, ಅನ್ನ ಮಾಡ್ತೀವಿ ನಾವು, ಅನ್ನ ಮಾಡಿದ ಕೂಡಲೇ ಕೊಯ್ದು ಹಾಕಿ ಕಥಪಥ ಹಿಚ್ಕಿ ಹಣ್ಣು ಆತಾಳಿದ ಅನ್ನ ಆಗೈತಾಳ ಅಂತ ಹೇಳಿರ್ತವನೆ, ಹಂಗೆ ಹಿಚಿಕ್ ಇಳಿಸಿದ್ರೆ ಹುಚ್ಚ ಅಂತಾರ ಅವ್ನು. ಒಂದಾಗಳು ಇತ್ತಕ್ತೇವ್ರಿ, ಅದರಂತೆ ಎಲ್ಲ ಕುದ್ದಾವ ಅಂತ ಗೊತ್ತು. ಹಂಗ್ರಿ ಒಂದು ದಿನದ ವಿಚಾರ ಮಾಡನಿ, ಹಂಗೆ ನಿನ್ನ ಜನ್ಮದ ವಿಚಾರ ಗೊತ್ತಾಕತಿ. ಒಟ್ಟು ಒಂದನೇ ತಾರೀಕಿಗೆ ಏನಾಯ್ತು, ಒಂದು 25ನೇ ತಾರೀಕು ಹಿಂದೆ ಏನಾಯ್ತು, ಹಿಂಗೆ ಅನ್ಕೊಂತ ಕುಂತ್ರ ನಿಂದು ಒಂದು ದಿನದ ಜಾತಕ ನೋಡ್ಕೊರಪ್ಪ. ಹಂಗೆ ನಿನ್ನ ಜನ್ಮದ ಜಾತಕನ ಒಂದು ದಿನದ ಕ್ರಮ, ಒಂದು ತಿಂಗಳ ಕ್ರಮ ಐತ್ರಿ. ಒಂದು ತಿಂಗಳ ಕ್ರಮ, ಒಂದು ವರ್ಷದ ಕ್ರಮ ಐತಿ. ಒಂದು ವರ್ಷದ ಕ್ರಮ ಒಂದು ಜನ್ಮದ ಕ್ರಮ ಐತಿ. ಒಂದು ಜನ್ಮದ ಕ್ರಮ ಅನೇಕ ಜನ್ಮಗಳ ಕ್ರಮ ಐತಿ. ನೋಡ್ರಿ, ಒಂದು ದಿನ ನಾವು ಏನು ಮಾಡ್ತೀವಿ, ಒಂದು ವಾರ ಹೆಚ್ಚು ಕಮ್ಮಿ ಅದನ್ನ ಮಾಡಕ್ಕೆ ಹತ್ತೀವಿ. ಒಂದು ವಾರ ಏನು ಮಾಡ್ತೀವಿ ಅದು ಒಂದು ತಿಂಗಳು ಮಾಡಕ್ಕೆ ಹಸ್ತತ್ರಿ. ಒಂದು ತಿಂಗಳು ಮತ್ತೆ ಏನು ಮಾಡ್ತೀವಿ ಅದನ್ನು ಮತ್ತೆ ಒಂದು ವರ್ಷ ಮಾಡಕ್ಕೆ ಹಸ್ತತ್ರಿ. ಒಂದು ವರ್ಷ ಯಾವ ಹಗಲಿ ಮುಗಲಿ ಯಾವ್ದು ಮಾಡ್ತಾನೆ ಅದನ್ನು ಜನ್ಮ ಚರ್ಮಾಂತರ ಮಾಡ್ತಾನೆ ರೀ. ಮತ್ತು ನಾವು ಒಂದು ದಿನ ಏನು ಮಾಡ್ತೀವಿ, ಹೊರಗೆ ಅಡ್ಡಾಡ್ತೀವಿ. ಒಂದು ವಾರ ಹೊರಗೆ ಅಡ್ಡಾಡ್ತೀವಿ. ಮುಂದೆ ಒಂದು ವಾರ ಹೊರಗೆ ಮನಸ್ಸು ಇಟ್ಟೇವೆ ಅಂದ್ಮ್ಯಾಗ ಒಂದು ತಿಂಗಳು ಹೊರಗೆ ಇರ್ತೈತಿ. ಒಂದು ತಿಂಗಳು ಹೊರಗೆ ಮನಸ್ಸು ಐತೆ ಅಂದ್ಮ್ಯಾಗ ಒಂದು ವರ್ಷನೂ ಹೊರಗೆ, ಒಂದು ವರ್ಷ ಹೊರಗೆ ಐತೆ ಮನಸ್ಸು ಅಂದ್ಮ್ಯಾಗ ಒಂದು ಜನ್ಮ ಹೊರಗೆ ಐತೆ ಅಂದ್ರೆ ನಮ್ಮ ಮನಸ್ಸು ಅನೇಕ ಜನ್ಮಗಳು ಹೊರಗೆ ಹತ್ತೈತಿ ರೀ. ಏನು ಹೊರ ಕಡೆಗೆ ಚಲೋ ಇದ್ದ ಒಂದೊಂದು ಫೋಟೋ ತೆಗೀರಿ, ಹೊರ ಕಡೆಗೆ ಹತ್ಬೇಕು. ಅವ್ನು ಜುಲಾಬ್ ಗುಳಿಗೆ ಕೊಡಿಸಿ ಬಿಡುದ್ರಿ. ಅವ್ನು ಹೋಗು ಮುಂದೆ ಅವ್ನ ಮಕ ನೋಡ್ಬೇಕು. ತಡಿ ಒಂದವ್ನು ಹೋಗ್ಕಳವ. ಹೋಗಿ ಬಂದು 21-30 ಸಲತೆ ಹೋಗಿ ಬಂದಿಲ್ಲ ಒಂದು ಫೋಟೋ ತೆಗೆದು ಬಿಡೋದು. ಅದಕ್ಕೆ ಹೋಲಿಸಿ ನೋಡೋದು. ಇದ್ರಾಗ ನೋಡ್ರಿ ಚಿಗರೇಲೆ ಇದ್ದಂಗೆ ಇರ್ತಾನ, ಮುಂದೆ ನೋಡ್ಬೇಕು ಬಿಸಿಲಾಗಿಟ್ಟು ಒಣಗಿರ್ತಲ್ಲ ಅದು 2 ತಾಸಿನ ಮ್ಯಾಗ ಅದು ಎಡಿ ಅಂತ ಹಂಗದ ಸ್ವತಃ ಗತಿ ಆಗಿಬಿಡ್ತಾನೆ. ಎಮ್ಗಿ ತಗೊಂಡು ಹತ್ತವ್ರ ಮಕ ನೋಡ್ಬಾರ್ದು ರೀ, ನಮಗೂ ಹತ್ತು ಹಂಗಾಕತ್ತದ ಮಾಡ. ಅದಕ್ಕೆ ರೀ ಮತ್ತೆ ನೋಡ್ರಿ, ನೀವು ಜ್ಞಾನಿಗಳ ಸಂಘದೊಳಗೆ ಬಂದ್ರೆ ಎಷ್ಟು ಆರಾಮ್ ಅನಿಸ್ತತಿ. ಈ ಪ್ರಪಂಚದವ್ರ ಜೋಡಿ ಕೂಡ್ರಿ ನೀವು, ಅಟೆ ಸಾಂಗ್ತ ಇದ್ದಂಗೆ ಆಕತಿ. ಅದನ್ನ ನೋಡಿ ಇದನ್ನು ಹೇಳೋಂಗೆ ಆಕತಿ, ಇದನ್ನು ನೋಡಿ ತಲೆ ಕೆಡ್ಸಕ್ಕೆ ಹತ್ತು ಬಿಡ್ತಾರ್ರಿ. ಪ್ರಪಂಚ ಮಂದಿ ಜೋಡಿ ನಿಲ್ಲಿ ನೀವು, ಅವ್ರಿಗೆ ಏನೇನು ತಾಪ ಆಯ್ತು ಅಷ್ಟು ನಮ್ಮ ಮ್ಯಾಲ ಇದನ್ನ ಮಾಡಿಬಿಡ್ತಾರ ಅವ್ರು. ಏನಂತಾರೆ ನೀವು ಅದಕ್ಕೆ? ಟ್ರಾನ್ಸ್ಫರ್ ಮಾಡ್ತಾರ ಅವ್ರ. ಯವ್ವ ಜೀವನ ಅಂದ್ರೆ ಭಾಳ ನಂದು ಕಷ್ಟವ ಯವ್ವ. ತಗೋ ಹೇಳ್ಕೊಂತ ಅಳಾಕತ್ರು ಹತ್ತುವ. ಇಬ್ರು ಹೆಣ್ಮಕ್ಳು ನಿಂತಾರಂದ್ರೆ ವಯಸ್ಸು ಇರ್ತದ್ರಿ. ನಾನು ಸೊಸಿ ಕೇಳಿ ಅಂತ ಹೇಳ್ತಿರ್ತಾಳೆ ಈಕೆ ಒಬ್ಬಾಕಿ. ಆಕೆ ಇನ್ನೊಬ್ಬಾಕಿ ನಾನು ಸೊಸಿ ಹೇಳ್ತೀನಿ ಕೇಳಿ ತಗೋ. ಎರಡು ಅಳುವ. ಮತ್ತೊಂದು ಬರ್ತದ, ಅದು ನಕ್ಕೊಂದು ಬರ್ತಿರ್ತೈತಿ. ಅದಕ್ಕಟ್ಟು ಇವ್ರದ್ದು ಇಬ್ಬರದು ಹೇಳಿ ನಾನು ದೊಡ್ಡ ಹೇಳ್ತೀನಿ ಕೇಳ್ರಿಲ್ಲ ಅಂತ ಅದು ಒಳಾಕತ್ತೆ. ಅಂದ್ರೆ ಇರೋ ಕುಂತು ನಿಂತು ಬಿಟ್ರಿ ಏನಾಕತಿ, ಇದು ಒಟ್ಟು ಅಳಿಸುದ. ಮನ್ಯಾಗ ಕುಂತ್ರ ಅಳುದ, ಶಾಸ್ತ್ರಕ್ಕೆ ಬಂದ್ರಟ್ಟು ನಗುದ. ಎಲ್ಲಿ ಬರೋದು ಚಲೋ? ಅದಕ್ಕೆ 1 ತಾಸು ರೀ ಚಾರ್ಜ್ ಆಗಿಬಿಡ್ತೈತೆ ರೀ. ಇದು ಮೊಬೈಲ್ ಎಷ್ಟೊತ್ತು ಇಡ್ತೇವೆ ರೀ ಚಾರ್ಜ್? ಮೊಬೈಲ್ ಇಡೋದು 1 ತಾಸು, ಬಳಸೋದು 8 ತಾಸು. ನೋಡಿದು 1 ತಾಸು ಮಾಡಿಬಿಟ್ರೆ ಮುಗೀತು ನೋಡ್ರಿ. ಗೌರವಕ್ಕರ ಬೇಕಾದಟ್ಟು ನೀವು ಮೊಬೈಲ್ ಬಳಸ್ರಿ, ಚಾರ್ಜ್ ನಡೀತೈತಿ ಅಂತ. ಅದಕ್ಕೆ ಹೇಳ್ತಾರ ಅವ್ರಿಲ್ಲೇ, ಒಂದು ದಿನದ ಶಿಲ್ಕನ್ನು ತೆಗೆದು ನೋಡಿದರೆ ಆನಂದವು ಉಳಿಯುವುದೇ ಇಲ್ಲ, ಕೇವಲ ಸಂಕಟವು ಮಾತ್ರ ಉಳಿದಿದ್ದು ಸಂಕಟವನ್ನು ಬಳಸುತ್ತಾ ಸಾಗುತ್ತಿದ್ದಾನೆ. ಆ ಸಂಕಟವನ್ನು ಬಳಸ್ಕೊಂತ ಹೊಂಟು ಬಿಟ್ಟೇವೆ. ಮತ್ತು ಇರುದ ನಮ್ಮ ಅಂತ್ಯಕ್ಕೆ ಅದ ಒಂದು 100 ರೂಪಾಯಿ ಅದ ನನ್ನ ಅಂತ್ಯಕ್ಕಂದ್ರೆ ಅವ 100 ರೂಪಾಯಿನ ಬಳಸೋದು. ಅವ್ನು ಚಾ ಕೊಡೋದು, ಅವ್ನು ನಾಷ್ಟ ಮಾಡಿದ್ನ ಹೋಟೆಲ್ಗೆ ಹೋಗಿ ಮುಂದೆ ನೀರಿಂದ ನಾಷ್ಟ ಕುಂಬಾರ ಅನ್ಬೇಕು. ಅವ್ನು ಮಗ್ಗದ ಏನೈತೆ ನನ್ನ ಅಂತ್ಯಕ್ಕಂತ ನಾವು ಅಂದ್ರೆ ಇರೋ ತನಕ ಬಳಸ್ತೀವಿ. ಅಂದ್ರೆ ಮತ್ತೆ ಇದನ್ನು ಖರ್ಚು ಮಾಡೋದು, ಇದನ್ನು ಸಂಪಾದನೆ ಮಾಡೋದು. ದುಃಖನ ಖರ್ಚು ಮಾಡೋದ್ರಿ, ದುಃಖನ ಸಂಪಾದನೆ ಮಾಡೋದು, ಮತ್ತು ಅದರಾಗ ಹೊಳ್ಳಿ ಮುಳ್ಳಿ ಬೀಳೋದು. ಮುಂದೆ ಹೇಳ್ತಾರೆ ನೋಡ್ರಿ, ಬಂತು ನೋಡ್ರಿ, ಅದ ಬಂದು ಬರ್ಬೇಕಾದ್ರೆ ಎಲ್ಲರಿಗೂ ಹೊರಕಡಿಗೆ ಹೆತ್ತಿದೆ. ಎಲ್ಲರಿಗೂ ಹೊರಕಡಿಗೆ ಹೆತ್ತಿದೆ, ಇದು ಅನಂತ ಜನ್ಮಗಳ ರೋಗವಾಗಿದೆ. ಹೊರಕಡಿಗೆ ಒಮ್ಮೆ ಹೆತ್ತಿದವಂದ್ರೆ ರಗಡಾಗಿರ್ತತಿ, ಜನ್ಮಾಂತರ ಹತ್ತಿತ್ತಂದ್ರೆ. ಇಷ್ಟು ಯಾಕೆ ಶಕ್ತಿಗೆ ಹಿಂಡ್ರಾಗ್ಯವ ನಾವು? ಅನಂತ ಶಕ್ತಿ ಐತೆ ನಮ್ಮೊಳಗೆ, ಆದ್ರೂ ಏನೈತೆ ನಮ್ಮ ಅಂತ್ಯಕ್ಕೆ
ಏನಂತೈತಿ ನಮ್ಮ ಅಂತ್ಯಕ ಅಂತ ಅಂತೀರಿ ನೀವು ಶಕ್ತಿ ಅಂತಿರ್ತೇವೆ ನಾವು. ಎಲ್ಲ ಐತಿ ಆದ್ರೂ ಈಗ ಯಾಕೆ ಅಂತೀವಿ? ಐತೈತಲ್ಲ ಏನು ಅವ್ರ ಕಡೆಗೆ. ಅದಕ್ಕೆ ನಮ್ಮ ಶಕ್ತಿ ಏನಾಗೈತಿ? ಕ್ಷೀಣ ಆಗೈತಿ. ನೋಡ್ರಿ, ಎಲ್ಲರಿಗೂ ಹೊರಕಡೆಗೆ ಹೆಚ್ಚಿದೆ. ಇದು ಅನಂತ ಜನ್ಮಗಳ ರೋಗವಾಗಿದೆ. ಈ ರೋಗವನ್ನು ಕಳೆಯಲು ದಿವ್ಯ ಔಷಧಿಯೇ ಬೇಕು. ದಿವ್ಯವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಔಷಧಿನ ಬೇಕು. ಭವರೋಗಕ್ಕೆ ಮದ್ದು ಯಾವುದಂದ್ರೆ ಆತ್ಮಜ್ಞಾನದ ವಿಚಾರನ ಔಷಧ. ಆ ಔಷಧ ಕೊಡ್ತಕ್ಕಂಥ ಡಾಕ್ಟರ್ ಯಾರು ಅಂತಂದ್ರೆ ಆತ್ಮಜ್ಞಾನಿ ಸದ್ಗುರುನಾಥ. ಅದಕ್ಕೆ ಇವರು ಶರೀರ ವೈದ್ಯರು. ಇವ್ರು ಕೊಡ್ತಾರಲ್ರಿ, ಈ ಶುಗರು ಬಿ ಪಿ ಇದ್ದವ್ರಿಗೆ ಗುಳಿಗೆ ಕೊಟ್ಟಿರ್ತಾರೆ. ಎಲ್ಲಿ ತನಕ ತಗೋ ಅಂತ ಹೇಳ್ಯಾರ ನಾ ಕೇಳಿನೋ, ಬಾಕಿ ಅಮ್ಮಕ್ಕೆ ಸಾಯು ತನಕ ತಗೋ ಅಂದಾರ ಅಂತ ಹೇಳಿದ್ರು. ಇವ್ರ ಗುಳಿಗೆ ಹಿಂಗ ಇವು ಮಹಾತ್ಮರು ಜ್ಞಾನದ ದಿವ್ಯ ಔಷಧವನ್ನು ನಮ್ಗೆ ಕರುಣಿಸ್ತಾರೆ. ಆ ಔಷಧದಿಂದ ನಮ್ಮ ಮನಸ್ಸಿನ ತಾಪಗಳೆಲ್ಲ ಹೋಗ್. ಈಗ ನಿಮ್ಗೆ ಆರಾಮನ ಸಾಧ್ಯತಿಲ್ರಿ ನಿಮ್ಗೆ ಕೇಳಿ, ಔಷಧ ಐತಿ ಇದ್ರಾಗ ಐತಿ. ಆ ಔಷಧವನ್ನು ತಗೊಳಕ್ ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತು ಕಣ್ಣು ಮುಚ್ಚಿದ್ರಿ ಅಂದ್ರೆ ಔಷಧ ಹೋಗುದಿಲ್ಲ, ಅದು ಹೊರಗೆ ಬೀಳಾಕತ್ತೈತಿ. ಈ ಕೂಸಿಗೆ ಕಟಬಾಯಾಗ ಹಾಲು ಇದನ್ನ ಹಾಕ್ತಿರ್ತಾರೆ ಔಷಧ ಮಾಡ್ಕಂದ್ರೆ ಅದು ಏನಕತಿ ಮೈ ಮ್ಯಾಗ ಬೀಳ್ತೈತಿ, ಅದು ಆರಾಮಾಕತ್ತನ. ಹಂಗೆ ನೀವು ಇಲ್ಲಿ ಬಂದು ಕುಂತೀರಿ, ಸದ್ಗುರುನಾಥ್ ಏನು ಹಾಕಕತ್ತಾನ? ದಿವ್ಯ ಔಷಧ ಹಾಕಕತ್ತಾನ. ಚೇದಾನನ್ ಕಣ್ಣು ಮುಚ್ಚಕತ್ರ ದಿವ್ಯ ಔಷಧ ಎಲ್ಲಿ ಹೋಗತಿ? ಅದು ಕಟಬಾಯಾಗ ಹಾಸಿ ಹೊರಗೆ ಏನಕತಿ? ಅದರ ಪರಿಣಾಮ ನಮ್ಮ ಮನಸ್ಸಿನ ಮ್ಯಾಗ ಆಗೋದಿಲ್ಲ. ಅದಕ್ಕೆ ಒಟ್ಟ ಯಾಚರಿದ್ದು ಕೇಳಬೇಡ್ರಿ ಪ್ರವಚನ. ಹೆಂಗಿದ್ ಕೇಳೋದ ರತ್ನಾಕರ್? ಹೆಂಗಿದ್ ಕೇಳೋದು? ಅದಕ್ಕೆ ಹೇಳ್ತಾರೆ, ಎಲ್ಲರಿಗೂ ಹೊರಕಡೆಗೆ ಹತ್ತಿದೆ. ಇದು ಅನಂತ ಜನ್ಮಗಳ ರೋಗವಾಗಿದೆ. ಈ ರೋಗವನ್ನು ಕಳೆಯಲು ದಿವ್ಯ ಔಷಧವೇ ಬೇಕು. ಜಡಬುದ್ಧಿ ಜನಸಂಗ ಬಿಡದೆ ನೋಡ್ರಿ ಮಾಡುವ ತರ್ಕಗಳಿಂದ ಬರುವ ಲಾಭವು ಯಾವುದೂ ಇಲ್ಲ. ಏನೂ ಇಲ್ಲ, ಲಾಭ ಇಲ್ಲ. ಇಲ್ಲ ಏನಂತಾರವರು ನೋಡ್ರಿ, ಜಡಬುದ್ಧಿ. ಬುದ್ಧಿ ಏನಾಗೈತಿ? ನಮ್ಮದು ಜಡ ಆಗೈತಿ. ಜಡ ಯಾವುದೈತಿ ಅದನ್ನ ಪ್ರೇಮ ಮಾಡ್ಕೋತ ಕೂತೇವಲ್ಲ, ಅದರ ಪರಿಣಾಮ ಹಂಗೆ ನಮ್ದಾಗೈತಿ ಮನಸ್ಸು. ಶರೀರ ಜಡ ಐತ್ರಿ, ಅದನ್ನ ಧ್ಯಾನ ಮಾಡಿ 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 ನಮ್ಮ ಮನಸ್ಸು ಏನಾಗೈತಿ? ಜಡ ಆಗೈತಿ. ವಸ್ತುಗಳು ಜಡ ಅದಾವ, ಅದರ ಧ್ಯಾನ ಮಾಡಿ ಮಾಡಿ ನಮ್ಮ ಮನಸ್ಸು ಜಡ ಆಗೈತಿ. ಚೇತನದ ಧ್ಯಾನ ಮಾಡ, ನಿನ್ನ ಮನಸ್ಸಿಗೆ ಆತ್ಮನ ಧ್ಯಾನ ಮಾಡಕ್ಕೆ ಹಚ್ಚ, ನಿನ್ನ ಮನಸ್ಸು ಜಡ ಯಾಕತ್ ನೋಡುನು. ಅದೇನಾಕತಿ? ಅದು ಜಡ ಆಗ್ತತ್ರಿ. ಮನಸ್ಸು ಏನು ನೆನಪು ಮಾಡ್ತದ ಅದರಂಗೆ ಆಕತಿ. ಮನಸ್ಸಿಗೆ ಒಂದು ಗುಣ ಆಯ್ತ್ರಿ, ನೀರಿನ ಗುಣ ಆಯ್ತ್ರಿ ಮನಸ್ಸಿಗೆ. ನೀರು ನೋಡ್ರಿ ನೀವು, ಬಕೆಟ್ನಾಗ ಹಾಕ್ರಿ, ಬಕೆಟ್ನಾಗ ಕರಕತಿ. ಚೆರಿಗ್ಯಾಗ ಹಾಕ್ರಿ, ಚೆರಿಗೆ ಹಾಕರಕತಿ. ಬಾಟ್ಲ್ಯಾಗ ಹಾಕ್ರಿ, ಬಾಟ್ಲಿ ಹಾಕರಕತಿ. ಅದಕ್ಕೆ ಬಣ್ಣ ಹಾಕ್ರಿ, ಕೆಂಪು ಹಾಕಿದ್ರೆ ಕೆಂಪು ಆಕತಿ, ಬಿಳಿದು ಹಾಕಿದ್ರೆ ಬಿಳಿ ಆಕತಿ. ಉಪ್ಪು ಹಾಕ್ರಿ, ಹುಳಿ ಉಪ್ಪು ಹಾಕ್ರಿ, ಉಪ್ಪು ಆಕತಿ. ನೀರು ಸಿಹಿ ಹಾಕ್ರಿ, ಸಿಹಿ ಆಕತಿ. ಲಿಂಬೆ ಹಣ್ಣು ಹಿಂಡ್ರಿ, ಹುಳಿ ಹುಳಿ ಆಕತಿ. ನೋಡ್ರಿ, ಕಾಸ್ರಿ, ಆಮ್ಯಾಕತಿ, ತಂಪು ತಗಲಿಸ್ರಿ, ಹಿಮ ಆಕತಿ, ಕರಗಸ್ರಿ, ನೀರು ಆಕತಿ. ನೋಡ್ರಿ, ದ್ರವ ಘನ, ಘನ ದ್ರವ ಅನಿಲ ಆಕತಿ. ಮತ್ತು ರುಚಿ ಆಕತಿ. ಒಂದು ಇಸದಂಥದ್ದು ಏನಾರು ಹಿಂಡ್ರಿ ಅದ್ರಾಗ, ನೀರಾಗ ನೀರು ಇಸ ಆಗಿಬಿಡ್ತತಿ. ಅದ್ರ ಯಾವುದ್ರ ಜೊತೆಗೆ ಹೋಗತಿ ನೀರು, ಅದ್ರಂಗೆ ಆಕತಿ. ಹಂಗೆ ಮನಸ್ಸು ರೀ ಯಾವುದ್ರ ಕಡೆ ಹೋಗ್ತತಿ, ಹಂಗೆ ಆಗ್ತತಿ. ಅದಕ್ಕೆ ಎಂತ ನೆನೆವನೋ ಅಂತ ನಾವು. ಈಗ ನಾವು ಏನು ಕಳ್ಕೊಬೇಕಾಗೈತಿ? ಜಡ ಬುದ್ಧಿಯನ್ನು ಕಳ್ಕೊಬೇಕಾಗೈತಿ. ಜಡಬುದ್ಧಿ ಅದರಿಂದ ಹೋಗತಿ? ಆತ್ಮನ ನೆನಪು ಮಾಡೋದ್ರಿಂದ ಹೋಗತಿ. ವಿಷಯಗಳ ನೆನಪು ಮಾಡೋದು ಬಿಡೋದ್ರಿಂದ ಹೋಗ್ತತಿ. ಇದನ್ನು ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? ಸಾರ ದಿನಂಪ್ರತಿ ಮಹಾತ್ಮರು ಹೇಳಿದ ಯುಕ್ತಿಗಳನ್ನು ಏನು ಮಾಡ್ಬೇಕು? ಒಟ್ಟ ನೆನಪಿಡಬಾರ್ದನ, ನೆನಪಿಟ್ಟುಕೊಂಡು ವಿಚಾರ ಮಾಡಬೇಕು. ನೋಡ್ರಿ, ಹೇಳ್ತಾರೆ, ಜಡಬುದ್ಧಿ ಜನಸಂಗ ಬಿಡದೆ ಮಾಡುವ ತರ್ಕಗಳಿಂದ ಯಾವ ಲಾಭ ಇಲ್ಲ. ನೋಡ್ರಿ, ಸಾಮಾನ್ಯ ಜನರಿಂದಲೂ ಬಹಳ ಓದಿದವರ ನೋಡ್ರಿ ಸಾಮಾನ್ಯ ಜನರಿಗಿಂತಲೂ ಬಹಳ ಓದಿದವರ ತಲೆಯಲ್ಲಿ ಬಹಳ ನೋಡ್ರಿ ವಾಸನೆಗಳು ಇರ್ತಾವ. ಭಾಳ ಓದಿರ್ತಾರಲ್ರಿ, ಅವ್ರ ತಲೆಯಾಗ ಭಾಳ ಹುಳುಗಳು ಇರ್ತಾವ. ಅವು ಏನು ಮಾಡ್ತಿರ್ತಾವ? ಕಟಾವ 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 ಕಡಿತಿರ್ತಾವ. ತಗಣಿ ಕಡಿತಾವ,
ಶರೀಫ್ ಸಾಹೇಬ್ರದನ್ರಿ ಅದು ಹಾಡ. ತಗಣಿ ಕಡಿತಾವ ಹಗಲತ್ತ ಹಾವಳಿ ನಡಿಸ್ಯಾವ, ರಾತ್ರಿ ಅನ್ನೋದಿಲ್ಲ ಅವ್ರ. ಹಂಗ್ಯಾಕಂದಾರ್ರಿ? ತಗಣಿ ಕಡಿತಾವ ಹಗಲತ್ತ ಹಾವಳಿ ನಡಿಸ್ಯಾವ ಅಂದ್ರೆ ಇವ ತಗಣಿ ಎದ್ದು ಕೂಡಲೇ ಅದನ್ನು ನೋಡಿ ಅದನ್ನು ತಗೋಬೇಕು, ಇದನ್ನು ನೋಡಿ ಇದನ್ನು ಮೂಸ್ಬೇಕು, ಮುಟ್ಟಬೇಕು, ಮೂಸ್ಬೇಕು, ಕೇಳ್ಬೇಕು, ತಿನ್ಬೇಕು. ಈ ಪಂಚ ಇಂದ್ರಿಯಗಳನ್ನ ಓಡಿಸ್ಯಾಡ್ತೇವಲ್ರಿ, ಈ ವಾಸನೆಗಳ ಏನು ಮಾಡಕತ್ತಾವ ನಮ್ಮನ್ನ ಕಟ ಕಟ ಹಿಡಿಯಾಕತ್ತಾವ. ಸಾಮಾನ್ಯ ಜನರಿಗೆ ಅಷ್ಟು ಹುಳ ಇರೋದಿಲ್ಲ, ಇವು ಭಾಳ ಕಲ್ತಿರ್ತಾರಲ್ರಿ. ಇವು ನೋಡ್ರಿ ಕುರಿ ಕಾಯಿವು, ದನ ಕಾಯೋರು, ಇವ್ರು ಎಲ್ಲ ಇರ್ತಾರಲ್ರಿ, ಇವ್ರು ಏನು ಬಾಂಬ್ ಹಾಕ್ಬೇಕನ್ನೋ ಭಾಳ ಇರೋದಿಲ್ಲ ಇವ್ರಿಗೆ. ಇವು ಭಾಳ ಕಲ್ತಿರ್ತಾವಲ್ಲ, ಎಲ್ಲಿ ಬಾಂಬ್ ಇಡಲಿ, ಏನು ಮಾಡಲಿ, ಇಂಥವು ಇವು ಹೊಲಸು ವಿಚಾರಗಳ್ರಿ. ಕಲ್ತವ್ರ ತಿಲಿಯ ಭಾಳ ಕೆಟ್ಟ ಹುಳ ಇರ್ತಾವ್ರಿ. ಶಾಣ್ಯಾರ ಅವ್ರು ಚಲೋ ಅವ್ರು ಅಂತಿರ್ತೀವಿ ನಾವು, ಆ ಉತ್ತರ ಅಂತಲ್ಲಪ್ಪಂಗ ಎಲ್ಲರೂ ಹಂಗಲ್ಲ, ಮತ್ತು ಹಂಗೆ ಅಂತ ತಿಳ್ಕೊಬೇಡ್ರಿ. ಕಲ್ತವ್ರೆಲ್ಲ ಕೆಟ್ಟ ಅಂತಲ್ಲ, ಹೆಚ್ಚಾಗಿರಿ ತಲೆ ಓಡಿಸ್ತಿರ್ತಾರಲ್ರಿ ಅವ್ರು. ಅದ್ರ ಚಂದಂಗೆ ಓಡ್ತಿ ಚಲೋ ಬಾಡ್ಬಾರ್ದ ಅಡ್ಡದಾರಿ ಹಿಡಿತಂದ್ರೆ ಅದು ಅನಾಹುತ ಮಾಡ್ತದ. ಅದಕ್ಕೆ ಹೇಳ್ತಾರ ಅವರು, ಸಾಮಾನ್ಯ ಜನರಿಗಿಂತಲೂ ಬಹಳ ಓದಿದವರ ತಲೆಯಲ್ಲಿ ಬಹಳ ನೋಡ್ರಿ ಹುಳುಗಳು ಕೂಡಿ ಹೆಚ್ಚಾಗಿರುತ್ತವೆ. ಇವುಗಳನ್ನು ತೆಗೆಯಲು ನೋಡ್ರಿ ಬಹಳ ಕಷ್ಟವಾಗುತ್ತದೆ. ಇವುಗಳನ್ನು ತೆಗಿಬೇಕಂದ್ರೆ ಬಹಳ ಕಷ್ಟಕತಿ. ಅದಕ್ಕೆ ಈಗಂತಿ ಭಾಳ ಹುಳ ಹೊಕ್ಕೊಬಿಟ್ಟಾವ್ರಿ. ಅದಕ್ಕೆ ವಿಚಾರ ಮಾಡಿ 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 ತೆಗಿ. ಶರೀಫ್ ಸಾಹೇಬ್ರು ಒಂದು ಹಾಡ ಹಾಡ್ತಾರೆ ನೋಡ್ರಿ ಪದ್ಯದವನು. ಏನ ಕಾಡತವ ಕಬ್ಬಕ್ಕಿ ನಾ ಹೊಲದಾಗಿರುವಾಕಿ ಒಬ್ಬಾಕಿ, ಅತ್ತಾಗಿಂದ ಬಂದು 3 ಹಕ್ಕಿ, ಇತ್ತಾಗಿಂದ ಬಂದು 6 ಹಕ್ಕಿ. ಏನ ಕಾಡತವ ಕಬ್ಬಕ್ಕಿ ನಾ ಇರಾಕಿ ಒಬ್ಬಾಕಿ. ಒಳಗಿರ್ತಕ್ಕಂಥ ದಂಧಿ ಏನೈತಿಲ್ಲ ಚೇತನ ಒಂದ್ರಿ ಕಾಡ್ತಾವ್ರಿ. ಯಾನ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು 6 ಹಕ್ಕಿ. ಆಮಗ ಹೆಣ್ಣು ಹಣ್ಣು ಮಣ್ಣು 3 ಹಕ್ಕಿ. ಎಷ್ಟು ಹಕ್ಕಿ ಅದಾವ್ರಿ ಇವು. ಹಂಗ ಸಾಮಾನ್ಯ ಹೇಳಿದ 6 ಹಕ್ಕಿ 3 ಹಕ್ಕಿ ರೀ. ಆಮ್ಯಾಗ ಒಂದು ಹಿಂಡು ಬರ್ತಾವ ನೋಡ್ರಿ ಗಾಳ ತಿನ್ನಾಕ, ದೊಡ್ಡ ಹಕ್ಕಿ ಅವು ಹಿಂಡು ಗಟ್ಲೆ ಬರ್ತಾವ್ರಿ. ದಾಟಿ ಹೋದ್ ನಮ್ಮ ಹಕ್ಕಿ ದಾಟಿ ಹೋದ್. ಇನ್ನು ಮುಂದೆ ಹೇಳಿದ್ರೆ ಕಲ್ಲು ಹೋಗಿ ಹಕ್ಕಿ ಒಟ್ರು ಕೂಡ ಹೋಗ್ಬಿಡ್ತದೆ. ಅದಕ್ಕೆ ಹೇಳೋ ಉದ್ದೇಶ ಏನು ಅಂದ್ರೆ ಏನು ಬಂತು, ಸಾಮಾನ್ಯ ಜನರಿಗಿಂತ ಕಲ್ತಾವ್ರ ತೆರಿ ಒಳಗೆ ಹುಳ ಹೆಚ್ಚಿರ್ತಾವ. ಅದಕ್ಕೆ ದಿನಂಪ್ರತಿ ಎಟೋಟು ವಿಚಾರ ಮಾಡಿ 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 ಇವು ಏನು ಹೆಚ್ಚಿರ್ತಾವಲ್ಲ ವಿಚಾರ ವಾಸನೆಗಳು ಅವನ್ನ ಏನು ಮಾಡಿದ್ರಿ ಕಡಿಮೆ ಮಾಡ್ಕೋತ ಹೋದ್ವಿ ಅಂದ್ರೆ ನಾವು ನೀವೆಲ್ಲರೂ ಪರಮ ಸುಖಿಗಳಾಗ್ತೀವಿ. ಅಂತ ಪರಮ ಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮಹಾರಾಜ್ ಕೋ ಜೈ.